ಅಮೇರಿಕಾದ ಸೈನಿಕರು ಒಬ್ಬ ಸ್ವತಂತ್ರ ಸಾರ್ವಭೌಮಿ ಅಧ್ಯಕ್ಷನ ಅಪಹರಣ ಮಾಡಿ ಅವರ ರಕ್ಷಣೆಗೆ ಇದ್ದಂಥ 100ಕ್ಕೂ ಹೆಚ್ಚು ಸೈನಿಕರನ್ನ ಕೊಂದಾಕಿ ಮತ್ತೊಂದು ಪರದೇಶಕ್ಕೆ ಹೊತ್ತೊಯ್ದು ಈಗ ಸೀದಾ ನ್ಯೂಯಾರ್ಕ್ನಲ್ಲಿ ಸೆರೆಯಲ್ಲಿಟ್ಟಿದ್ದಾರೆ. ಅಮೇರಿಕ ಮಾಡಿದ ಆಕ್ರಮಣ ತಪ್ಪು ಅನ್ನುವಂತಹ ಹೆಸರನ್ನು ಕೂಡ ಕನಿಷ್ಠ ಆ ಹೇಳಿಕೆಯನ್ನು ಕೊಡ್ತಿಲ್ಲ. ಭಾರತದ ಹೇಳಿಕೆಯಲ್ಲಿ ಅಮೇರಿಕದ ಹೆಸರೇ ಇಲ್ಲ. ಈಗ ನ್ಯಾಟೋದ ಮುಖ್ಯಸ್ಥನಾಗಿರುವ ಅಮೇರಿಕಾನೇ ನ್ಯಾಟೋದ ಮತ್ತೊಂದು ದೇಶವಾಗಿರುವಂತಹ ಡೆನ್ಮಾರ್ಕ್ಗೆ ಒಳಪಟ್ಟಿರುವ ಗ್ರೀನ್ಲ್ಯಾಂಡ್ನ ವಶಪಡಿಸ್ಕೊತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಇರಾನ್ನ ಆರ್ಥಿಕವಾಗಿ ಬಲಹೀನಗೊಳಿಸುವುದಕ್ಕೆ, ದುರ್ಬಲಗೊಳಿಸುವುದಕ್ಕೆ, ಆರ್ಥಿಕವಾಗಿ ದುರ್ಬಲಗೊಳಿಸಿದಾಗ ಉಂಟಾಗುವ ರಾಜಕೀಯ ಕ್ಷೋಭೆ ಏನಿದೆ ಅದನ್ನು ಬಳಸಿಕೊಂಡು ಈ ಇಡೀ ಇಸ್ಲಾಮಿಕ್ ಗಣರಾಜ್ಯ ಸಂಸ್ಥಾನವನ್ನೇ ಕಿತ್ತೊಗೆದು ಅಮೇರಿಕಾದ ಏಜೆಂಟ್ರನ್ನ ಅಲ್ಲಿ ಸ್ಥಾಪನೆ ಮಾಡಬೇಕು ಅನ್ನುವ ದುರುದ್ದೇಶವನ್ನು ಅದು ಅಮೇರಿಕ ಇದರೆ ಬಾಲ ಮುದುರಿದ ಬೆಕ್ಕಿನ ಥರ ಮತ್ತು ನನ್ನ ಮಿತ್ರ, ನಮ್ಮ ಆಪ್ತ ಮಿತ್ರ ಇಸ್ಬಾರ್ ಟ್ರಂಪ್ಕಿ ಸರ್ಕಾರ ಅಂತೆಲ್ಲ ಕೂಗಾಡಿದ್ರು ಕೂಡ ಅಮೇರಿಕದ ಹಿತಾಸಕ್ತಿ ಬಂತು ಅಂತಂದರೆ ಯಾವ ರೀತಿಯೂ ಕೂಡ ಭಾರತಕ್ಕೆ ಕಿಂಚಿತ್ತೂ ರಿಯಾಯಿತಿ ಇಲ್ಲ. ಮೋದಿ ಬಗ್ಗೆ ಹಾಗೇ ಇದೆ. ನರೇಂದ್ರ ಮೋದಿ ಸರ್ವಾಧಿಕಾರಿ, ನರಮೇಧಗಳಲ್ಲಿ ಗುಜರಾತ್ ನರಮೇಧದಲ್ಲಿ ಪಾಲುದಾರರಾಗಿದ್ದಾರೆ. ಇಡೀ ದೇಶಾದ್ಯಂತ ಮುಸ್ಲಿಮರ ನರಮೇಧಕ್ಕೆ ತಯಾರಿ ಮಾಡ್ತಿದ್ದಾರೆ ಅಂತ ಅವ್ರ ಮೇಲೆ ಆರೋಪಗಳಿದ್ದಾವೆ. ಆರೋಪ ಏನೇ ಇರ್ಬೋದು, ಅವ್ರನ್ನ ಕಿತ್ತೊಗೆಯುವ ಅಧಿಕಾರ ಇರುವುದು ಈ ದೇಶದ ಜನರಿಗೆ ಹೊರತು ಅಮೇರಿಕದ ಸೈನಿಕಲ್ಲ. ನರೇಂದ್ರ ಮೋದಿಯವರು ಅಮೇರಿಕ ವಿರುದ್ಧ ಸೆಡ್ಡೊಡೆದು ನಿಂತರು ಅಂತ ಇಟ್ಕೊಳ್ರಿ. ಇದುವರೆ ತನಕ ಆ ಥರದ್ದು ಯಾವ ಸೂಚನೆಗಳು ಕೊಡೋದಿಲ್ಲ, ಅವ್ರು ಮಾಡೋದಿಲ್ಲ. ಸೆಡ್ಡೊಡೆದು ನಿಲ್ಲೋದಕ್ಕೆ ನರೇಂದ್ರ ಮೋದಿಯವರಿಗೆ ಅಮೇರಿಕ ವಿರುದ್ಧನೂ ಸಾಧ್ಯ ಇಲ್ಲ, ಚೈನಾ ವಿರುದ್ಧನೂ ಸಾಧ್ಯ ಇಲ್ಲ. ಅವ್ರು ಗುಟ್ರಾಕದೇನಿದ್ರು ಕೂಡ ಬಲಹೀನವಾದಂಥ ಪಾಕಿಸ್ತಾನ ಮತ್ತು ಬಲಹೀನವಾದಂಥ ಬಾಂಗ್ಲಾದೇಶದ ವಿರುದ್ಧ. ಆ ಇಂಡೋ ಅಮೇರಿಕನ್ ಟ್ರೇಡ್ ಪಾಲಿಸಿ ಏನಾದರೂ ಸಹಿ ಹಾಕ್ಬಿಟ್ರೆ, ಈಗಾಗಲೇ ಅರ್ಧಂಬರ್ಧ ಸಹಿ ಹಾಕಿದ್ದಾರೆ, ಟ್ಯಾರಿಫ್ ಜಾಸ್ತಿ ಹಾಕ್ಬೇಡ್ರಿ ಅಂತೇಳಿ, ಅದಕ್ಕೇನಾದರೂ ಸಹಿ ಹಾಕ್ಬಿಟ್ರೆ ಭಾರತದ 90 ಕೋಟಿ ರೈತರ ಬಾಳು ಬೀದಿ ಪಾಲಾಗುತ್ತೆ. ನಾವು ನಿಮ್ಮ ಗುಲಾಮ ದೇಶ ಅಂತ ಘೋಷಣೆ ಮಾಡೋದು ಬಿಟ್ಟು ನರೇಂದ್ರ ಮೋದಿಯವರ ಸರ್ಕಾರ ಹೆಚ್ಚು ಕಡಿಮೆ ಭಾರತವನ್ನು ಅಮೇರಿಕಾದ ಗುಲಾಮಿಗೆ, ಭಾರತದ ಜನರನ್ನು ಅಮೇರಿಕಾದ ಶೋಷಣೆಗೆ ಈಗಾಗಲೇ ತೆರೆದಿಟ್ಟಿದೆ. ಅವ್ರಿಗಿಂತ ಜಾಸ್ತಿ ಪಾಕಿಸ್ತಾನ ಕೊಟ್ಟರೆ ಪಾಕಿಸ್ತಾನದ ಪರವಾಗಿರ್ತಾರೆ. ಇನ್ಫ್ಯಾಕ್ಟ್ ಮುನೀರ್ ಅಂತೇಳಿ ಪಾಕಿಸ್ತಾನದ ಸೇನಾಧ್ಯಕ್ಷನಿಗೆ ಎಷ್ಟು ಗೌರವ ಕೊಡ್ತದೆ ಅದರ ಅರ್ಧ ಭಾಗದ ಗೌರವ ಕೂಡ ಭಾರತದ ಪ್ರಧಾನಿಗೆ ಅಮೇರಿಕ ಕೊಡೋದಿಲ್ಲ. ಈ ದೇಶಪ್ರೇಮಿಗಳು, ದೇಶಭಕ್ತರು ಯಾರು ತಮ್ಮನ್ನು ತಾವು ದೇಶಭಕ್ತರು ಅಂತಾರೆ, ಅಮೇರಿಕದ ಈ ಗುಲಾಮಿಯನ್ನು ಕಣ್ಣು ಬಿಟ್ಟು ನೋಡಬೇಕು. ನಮ್ಮ ದೇಶದ ಪ್ರಧಾನಿಗಳು, ಈ ಪಕ್ಷಗಳು, BJP ಪಕ್ಷ ಇರ್ಬೋದು, ಕಾಂಗ್ರೆಸ್ಸು ಇದಕ್ಕೆ ನಾಂದಿಯನ್ನು ಆಡ್ತು, BJP ಅದರಲ್ಲಂತೂ ದೊಡ್ಡ ಸೋಗಲಾಡಿತನ ಮಾಡ್ತಿದೆ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 555ನೇ ಕಂತಿಗೆ ನಿಮಗೆ ಸ್ವಾಗತ. ಈ ಜನವರಿ 3ನೇ ತಾರೀಕು ಬೆಳಗಿನ ಜಾವ ಜಗತ್ತು ಏಳೋಷ್ಟೊತ್ತಿಗೆ ಅಮೇರಿಕಾದ ಸೈನಿಕರು ಒಂದು ಸ್ವತಂತ್ರ ಸಾರ್ವಭೌಮಿ ದೇಶವಾಗಿರುವ ವೆನಿಜುಲಾದ ಅಧ್ಯಕ್ಷರನ್ನು ಮತ್ತು ಅವರ ಹೆಂಡತಿಯರನ್ನು ಅಪಹರಣ ಮಾಡಿ, ಬ್ಲ್ಯಾಕ್ಮೇಲ್, ಒಬ್ಬ ಸ್ವತಂತ್ರ ಸಾರ್ವಭೌಮಿ ಅಧ್ಯಕ್ಷನ ಅಪಹರಣ ಮಾಡಿ ಅವರ ರಕ್ಷಣೆಗೆ ಇದ್ದಂಥ 100ಕ್ಕೂ ಹೆಚ್ಚು ಸೈನಿಕರನ್ನ ಕೊಂದಾಕಿ ಮತ್ತೊಂದು ಪರದೇಶಕ್ಕೆ ಹೊತ್ತೊಯ್ದು ಈಗ ಸೀದಾ ನ್ಯೂಯಾರ್ಕ್ನಲ್ಲಿ ಸೆರೆಯಲ್ಲಿಟ್ಟಿದ್ದಾರೆ. ಅವ್ರ ಮೇಲಿರೋ ಆರೋಪ, ಅಮೇರಿಕ ಹೊರಿಸ್ತಿರೋ ಆರೋಪ ಏನಪ್ಪ ಅಂದರೆ, ಇವತ್ತೇನು ಅಮೇರಿಕಾಗೆ ಹರಿದು ಬರ್ತಾ ಇದೆ ಸುಮಾರಷ್ಟು ಕೊಕೈನ್, ಫೆಂಟನಿಲ್ ಅನ್ನುವಂತಹ ಮಾದಕ ದ್ರವ್ಯ ವಸ್ತುಗಳು, ಅದರ ಸರಬರಾಜು ಮಾಡುವುದರಲ್ಲಿ ಇವರು ತುಂಬ ಪ್ರಮುಖ ಪಾತ್ರ ವಹಿಸಿದ್ದರು. ಇವರು ನಾರ್ಕೋ ಟೆರರಿಸ್ಟ್ ಅಂತೇಳಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅಮೇರಿಕ ಹಂಗೆ ಹೇಳಿತು ಅಂತ ಆರೋಪ ಮಾಡ್ತು. ಸಾಮಾನ್ಯವಾಗಿ ಯಾರಾದರೂ ಒಂದು ಆರೋಪ ಮಾಡಿದ್ರೆ ಆ ಆರೋಪ ಮಾಡಿದವರೇ ಅದೇ ಅಪರಾಧ ಅಂತಲೂ ಕೂಡ ಅವರೇ ಹೇಳ್ಬಿಟ್ಟು ಅವರೇ ಶಿಕ್ಷೆನೂ ಕೊಡೋಕ್ಕೆ ಬರೋದಿಲ್ವಲ್ಲ. ಸಹಜ ನ್ಯಾಯ ಸಂಹಿತೆಯಲ್ಲಿ 3ನೇ ವ್ಯಕ್ತಿ ಅದರ ತೀರ್ಮಾನ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಅದು ಏನೇ ಆಗಿದ್ದರೂ ಕೂಡ ಒಂದು ಸ್ವತಂತ್ರ ಸಾರ್ವಭೌಮಿ ಅಧ್ಯಕ್ಷನ್ನ ಈ ರೀತಿ ಅಪಹರಣ ಮಾಡುವುದನ್ನು, ಇದು ಉದಾಹರಣೆಗೆ ಅಮೇರಿಕದ ಅಧ್ಯಕ್ಷರನ್ನೇ ಬೇರೆ ಚೈನಾದವರು, ರಷ್ಯಾದವರು ಅಪಹರಣ ಮಾಡ್ತಾರೆ ಅಂತ ಇಟ್ಕೊಳ್ರಿ. ಆಗ ಎದ್ದೇಳಬಹುದಾಗಿದ್ದಂಥ ಜಾಗತಿಕ ಕೋಲಾಹಲ ಜನವರಿ 3ನೇ ತಾರೀಕು ಇದು ನಡೆದರೂ ಕೂಡ ಇವತ್ತು 13ನೇ ತಾರೀಕು, ಇವತ್ತಿನವರೆಗೂ 12ನೇ ತಾರೀಕು ಇವತ್ತಿನವರೆಗೂ ಕೂಡ ಜಗತ್ತು ಏನೂ ನಡೆದೇ ಇಲ್ವೇನೋ ಅನ್ನೋ ಥರ ತಣ್ಣಗಿದೆ. ರಷ್ಯಾ, ಚೈನಾ, ಕ್ಯೂಬಾ, ಕೊಲಂಬಿಯಾ ಈ ಥರದ ಕೆಲವು ದೇಶಗಳು ಬಿಟ್ಟರೆ ಭಾರತವೂ ಒಳಗೊಂಡಂತೆ ಉಳಿದ ಬಹುಪಾಲು ಜಗತ್ತು ಅಮೇರಿಕ ಮಾಡಿದ ಆಕ್ರಮಣ ತಪ್ಪು ಅನ್ನುವಂತಹ ಹೆಸರನ್ನು ಕೂಡ ಕನಿಷ್ಠ ಆ ಹೇಳಿಕೆಯನ್ನು ಕೊಡ್ತಿಲ್ಲ. ಭಾರತದ ಹೇಳಿಕೆಯಲ್ಲಿ ಅಮೇರಿಕದ ಹೆಸರೇ ಇಲ್ಲ. ವೆನಿಜುಲಾದ ಜನರ ಕ್ಷೇಮಕ್ಕಾಗಿ ನಾವು ಚಿಂತಿಸುತ್ತೇವೆ. ಮಾತುಕತೆಗಳ ಮೂಲಕ ಅಲ್ಲಿ ಏನೇ ಸಂಘರ್ಷಗಳಿದ್ದರೂ ಬಗೆಹರಿಸಿಕೊಳ್ಳಬೇಕು. ವೆನಿಜುಲಾದಲ್ಲಿರುವ ಭಾರತೀಯ ಜನರ ಜೊತೆ ಭಾರತದ ರಾಯಭಾರ ಕಚೇರಿ ಸದಾ ಸಂಪರ್ಕದಲ್ಲಿರುತ್ತೆ. ಏನಕ್ಕಾಯಿತು? ಯಾರು ಮಾಡಿದ್ರು? ಯಾಕೆ ಹೀಗಾಗ್ತಾ ಇದೆ?
ಇನ್ಫ್ಯಾಕ್ಟ್ ಕಳೆದ 9 ದಿನಗಳಲ್ಲಿ ನಡೆದಿರುವಂಥ ಬೆಳವಣಿಗೆಗಳನ್ನು ನೀವು ಗಮನಿಸಿದ್ರೆ ವೆನಿಜುಲಾದು ಮುಗಿತಿಲ್ಲ, ಆಗಲೇ ಅದಾದ ಕೇವಲ 2 ದಿನಗಳಲ್ಲಿ ಇದೇ ಅಮೇರಿಕದ ಅಧ್ಯಕ್ಷ ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ನ ನಾವು ಶತಾಯಗತಾಯ ಕೊಂಡ್ಕೊಳ್ತೀವಿ ಅಥವಾ ಆಕ್ರಮಿಸ್ಕೋತೀವಿ ಅಂತಂದ್ಬಿಟ್ಟು ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ. ಅವರು ಈ ಸತಿ ಅಧಿಕಾರಕ್ಕೆ ಬಂದಾಗಲಿಂದ ಅದನ್ನು ಹೇಳ್ತಾ ಇದ್ದರು. ಮೊನ್ನೆ ವೈಟ್ ಹೌಸಿನ ಪತ್ರಿಕಾ ಪ್ರತಿನಿಧಿ ತಾನು ನಡೆಸಿದಂಥ ಒಂದು ಪತ್ರಿಕಾಗೋಷ್ಠಿನಲ್ಲಿ ತುಂಬ ಸ್ಪಷ್ಟವಾಗಿ ಗ್ರೀನ್ಲ್ಯಾಂಡನ್ನು ವಶಪಡಿಸಿಕೊಳ್ಳುವುದಕ್ಕೆ ಯಾವ್ಯಾವ ಮಾರ್ಗಗಳಿವೆ ಅನ್ನೋದರ ಬಗ್ಗೆ ತುಂಬ ಗಂಭೀರವಾದಂಥ ಚರ್ಚೆ ವೈಟ್ ಹೌಸಲ್ಲಿ ನಡೀತಿದೆ ಅಂತ ಅದನ್ನು ದೃಢೀಕರಿಸಿದ್ದಾರೆ. ಗ್ರೀನ್ಲ್ಯಾಂಡು ಒಂದು ಸ್ವಾಯತ್ತವಾದಂಥ ದೇಶ, ಡೆನ್ಮಾರ್ಕ್ ಸಂಸ್ಥಾನಕ್ಕೆ ಒಳಪಟ್ಟಿದೆ. ಡೆನ್ಮಾರ್ಕು ನ್ಯಾಟೋದ ಸದಸ್ಯ ರಾಷ್ಟ್ರ, ನ್ಯಾಟೋದಲ್ಲಿ ಅಮೇರಿಕಾ ಕೂಡ ಇದೆ. ನ್ಯಾಟೋ ಒಪ್ಪಂದದ ಪ್ರಕಾರ ನ್ಯಾಟೋ ಒಳಗೊಂದು 28 ದೇಶಗಳಿದ್ದಾವೆ. ಯಾವುದೇ ಒಂದು ದೇಶದ ಮೇಲೆ ಬೇರೆ ಯಾವುದೇ ದೇಶ ಆಕ್ರಮಣ ಮಾಡಿದ್ರೂ ಕೂಡ ಆ ದೇಶದ ರಕ್ಷಣೆಗೆ ಇಡೀ ನ್ಯಾಟೋದ ಎಲ್ಲ ದೇಶಗಳು ಧಾವಿಸಬೇಕು ಅಂತಿದೆ. ಈಗ ನ್ಯಾಟೋದ ಮುಖ್ಯಸ್ಥನಾಗಿರುವ ಅಮೇರಿಕಾನೇ ನ್ಯಾಟೋದ ಮತ್ತೊಂದು ದೇಶವಾಗಿರುವಂತಹ ಡೆನ್ಮಾರ್ಕ್ಗೆ ಒಳಪಟ್ಟಿರುವ ಗ್ರೀನ್ಲ್ಯಾಂಡ್ನ ವಶಪಡಿಸ್ಕೊತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಅದಾದ ಒಂದೇ ದಿವಸದಲ್ಲಿ ಕ್ಯೂಬಾದ ಅಧ್ಯಕ್ಷರಿಗೆ ಕೂಡಲೇ ಅಮೇರಿಕದ ಜೊತೆ ನೀವು ಒಪ್ಪಂದಗಳನ್ನು ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ತುಂಬ ತೀಕ್ಷ್ಣವಾದಂಥ ಕ್ರಮಗಳಿಗೆ ನೀವು ಗುರಿಯಾಗ್ತೀರಿ ಅಂತಂದ್ಬಿಟ್ಟು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೆಲ್ಲ ಆಗ್ತಿರೋ ಹೊತ್ತಿನಲ್ಲೇ ಇರಾನ್ನ ಹಲವು ಕಾರಣಗಳಿಗಾಗಿ ಇರಾನ್ನಲ್ಲಿ 1979ರಲ್ಲಿ ಅಮೇರಿಕಾದ ಕೈಗೊಂಬೆಯಾಗಿದ್ದಂತಹ ಪಹಲವಿ ರಾಜಮನೆತನದ ವಿರುದ್ಧ ಬಹುದೊಡ್ಡ ಅಮೇರಿಕನ್ ವಿರೋಧಿ ಮತ್ತು ಸಾರ್ವಭೌಮತೆಯನ್ನು ವಾಪಸ್ ಪಡೆದುಕೊಳ್ಳುವ ಕ್ರಾಂತಿ ಆದ ನಂತರದಲ್ಲಿ ಅದಕ್ಕಿನ್ನೂ ಒಂದು ಹಿಸ್ಟ್ರಿ ಇದೆ. 1955 ತನಕ ಅಲ್ಲಿದ್ದದ್ದು ಸ್ವತಂತ್ರ ಸಾರ್ವಭೌಮಿ ಸಮಾಜವಾದಿ ಆಶಯ ಹೊಂದಿದ್ದಂಥ ಮೊಸದಿಕ್ ಅನ್ನುವರ ರಾಷ್ಟ್ರಾಧ್ಯಕ್ಷರಾಗಿದ್ದಂಥ ಒಂದು ಆಡಳಿತ, ಅಲ್ಲಿ ತೈಲ ಸಂಪತ್ತು ಇದೆ ಅಂತ ಗೊತ್ತಾದ ಮೇಲೆ ಅಲ್ಲಿ ಏನು ಸಮಾಜವಾದಿ ದೇಶ ಇತ್ತು, ಅಲ್ಲಿ ರಾಜಮನೆತನ ಪಹಲವಿ ರಾಜಮನೆತನ ಏನಿತ್ತು ಅದನ್ನು ತೆಗೆದುಹಾಕಿ ಪ್ರಜಾತಾಂತ್ರಿಕ ಗಣರಾಜ್ಯ ಬಂತು. ಅಮೇರಿಕ ಇಲ್ಲಿರೋ ಇರಾನಿನ ತೈಲ ಸಂಪತ್ತಿನ ಮೇಲೆ ಪರೋಕ್ಷವಾಗಿ ತನ್ನ ಹಿಡಿತ ಇಟ್ಕೊಳ್ಬೇಕು ಅಂತ 55ರಲ್ಲಿ ಮೊಸದೆಕ್ ವಿರುದ್ಧ ಒಂದು ದೊಡ್ಡ ಸೈನಿಕ ದಂಗೆಯನ್ನು ಪ್ರೇರೇಪಿಸಿ ಅದಕ್ಕೆ ಸಿಐಯಿಂದ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಮೊಸದಕ್ಕನ್ನು ಕೊಂದಾಕಿ ಪಹಲವಿ ಶಾ ಮನೆತನದ ರಾಜರನ್ನು ಸ್ಥಾಪಿಸ್ತು. ಶಾ ಮನೆತನ ಅಧಿಕಾರದಲ್ಲಿ ಇದ್ದಷ್ಟು ಕಾಲ ಅಮೇರಿಕ ಇರಾನನ್ನು ಹಾಡು ಹಗಲೇ ದರೋಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಇದರ ವಿರುದ್ಧ 79ರಲ್ಲಿ ದೊಡ್ಡ ಇರಾನ್ನಲ್ಲಿ ಕ್ರಾಂತಿ ಆಯಿತು. ಅಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯಿತು. ಇಸ್ಲಾಮಿಕ್ ಜನರು ಇದ್ದರು. ಇಸ್ಲಾಮಿಕ್ ಗಣರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತಹ ಶಕ್ತಿಗಳು ಅಲ್ಲಿದ್ದವು. ಅವರು ಪ್ರಧಾನವಾದಂಥ ಸೂತ್ರ ವಹಿಸಿಕೊಂಡ್ರು. ಕಮ್ಯುನಿಸ್ಟರು ಇದ್ದರು, ಸಮಾಜವಾದಿಗಳು ಇದ್ದರು. ಅಮೇರಿಕವನ್ನು ಒದ್ದೋಡಿಸಿ ಅಲ್ಲಿ ಸ್ವತಂತ್ರ ಸಾರ್ವಭೌಮಿ ಇಸ್ಲಾಮಿಕ್ ಗಣರಾಜ್ಯವಾದಂಥ ಇರಾನ್ ಸ್ಥಾಪನೆ ಮಾಡಬೇಕು ಅನ್ನುವಂಥ ಆಳ್ವಿಕೆ ಸ್ಥಾಪನೆ ಆಯಿತು. ಇವತ್ತಿನವರೆಗೂ ಕೂಡ ಅದೇ ಆಳ್ವಿಕೆ ಮಾಡ್ಕೊಂಬರ್ತಿದೆ. ಇದು ಉದ್ದಕ್ಕೂ ಕೂಡ ಅಮೇರಿಕಾಗೆ ಕಣ್ಣುರಿಯಾಗಿತ್ತು. ಇರಾನನ್ನು ಸದೆ ಬಡಿಬೇಕು ಅನ್ನುವ ಒಂದು ದೂರಗಾಮಿ ಉದ್ದೇಶದಿಂದಲೂ ಕೂಡ ಇಸ್ರೇಲನ್ನು ಅಲ್ಲಿ ಇರಾನ್ಗೆ ಪ್ರತಿಸ್ಪರ್ಧಿಯಾಗಿ ಬೆಳೆಸ್ತು. ಇಡೀ ಅರಬ್ ದೇಶಗಳಲ್ಲಿ ಇರಾನ್ ವಿರೋಧಿ ಒಕ್ಕೂಟವನ್ನು ಒಂದು ರಚಿಸುವುದಕ್ಕೆ, ಯಾಕಂದರೆ ಸುನ್ನಿ ಮತ್ತು ಶಿಯಾ ಒಂದು ಏನು ವಿಭಜನೆ ಇದೆ ಮುಸ್ಲಿಂ ಸಂಸ್ಥಾನಗಳಲ್ಲಿ, ಅದನ್ನು ಕೂಡ ಬಳಸಿಕೊಂಡು ಹಾಗೂ ಅಮೇರಿಕದ ಪರವಾಗಿರೋರು ಅಮೇರಿಕದ ವಿರೋಧವಾಗಿರೋರು ಅಮೇರಿಕ ಪರವಾಗಿರುವಂತಹ ರಾಜರುಗಳಿಗೆ ಶಾಗಳಿಗೆ ಅವರ ವೈಯಕ್ತಿಕ ಆಸ್ತಿ ಪಾಸ್ತಿ ಮಾಡ್ಕೊಳ್ಳೋದಕ್ಕೆ ಇವರು ಪ್ರೋತ್ಸಾಹ ಕೊಟ್ಟರೆ ಅವರ ಇಡೀ ಆಳ್ವಿಕೆಯನ್ನೇ ಅಮೇರಿಕ ಪರವಾಗಿ ಇಟ್ಕೊಳ್ಳುವಂಥ ಒಂದು ಕೈಗೊಂಬೆ ಅವಕಾಶವಾದಿ ರಾಜಕಾರಣವೂ ಕೂಡ ಅರಬ್ ದೇಶಗಳಲ್ಲಿದೆ. ಆ ದೇಶಗಳೆಲ್ಲವೂ ಕೂಡ ಅಮೇರಿಕ ಜೊತೆ ಕೂಡಿಕೊಂಡು ಇರಾನ್ ವಿರುದ್ಧ ಒಂದು ರೀತಿಯ ಒಕ್ಕೂಟ, ಒಂದು ವ್ಯೂಹವನ್ನೇ ಅಲ್ಲಿ ರಚಿಸ್ಕೊಳ್ತು. ಅದರ ಭಾಗವಾಗಿ ನಿರಂತರವಾಗಿ ಇರಾನ್ ಮೇಲೆ ಕೂಡ ದಾಳಿ ಮಾಡ್ತು. ಇರಾನು ಒಂದು ದೊಡ್ಡ ನ್ಯೂಕ್ಲಿಯರ್ ರಾಷ್ಟ್ರವಾಗ್ತಾ ಇದೆ, ಹೇಳ್ದೆ ಕೇಳ್ದಿರ. ನ್ಯೂಕ್ಲಿಯರ್ ರಾಷ್ಟ್ರವಾಗೋದನ್ನು ನಾವು ತಡಿಬೇಕು, ಜಗತ್ತಿಗೆ ಅದೊಂದು ದೊಡ್ಡ ಅಪಾಯ ಅಂತ ಸಿಕ್ಕಾಪಟ್ಟೆ ಸ್ಯಾಂಕ್ಷನ್ಗಳನ್ನು ವಿಧಿಸಿದ್ರು. ಅದ್ರ ಬಗ್ಗೆ ನಂತರ ಚರ್ಚೆ ಮಾಡೋಣ. ಆ ಸ್ಯಾಂಕ್ಷನ್ ವಿಧಿಸಿರುವ ಕಾರಣಕ್ಕೆ, ಅಂದರೆ ತನ್ನ ತೈಲ ಸಂಪತ್ತನ್ನು ಕೂಡ ಸ್ವತಂತ್ರವಾಗಿ ಮಾರ್ಕೊಳ್ಬಾರ್ದು, ಯಾರು ಮಾರ್ಕೊಳ್ತಾರೆ ಇರಾನ್ನ ತೈಲ ಯಾರು ಕೊಂಡ್ಕೊಳ್ತಾರೆ ಅವ್ರ ಮೇಲೆ ನಾವು ಸ್ಯಾಂಕ್ಷನ್ಗಳನ್ನು ವಿಧಿಸ್ತೀವಿ ಅಂಥೇಳಿ ಇರಾನ್ನ ಆರ್ಥಿಕವಾಗಿ ಬಲಹೀನಗೊಳಿಸುವುದಕ್ಕೆ, ದುರ್ಬಲಗೊಳಿಸುವುದಕ್ಕೆ, ಆರ್ಥಿಕವಾಗಿ ದುರ್ಬಲಗೊಳಿಸಿದಾಗ ಉಂಟಾಗುವ ರಾಜಕೀಯ ಕ್ಷೋಭೆ ಏನಿದೆ ಅದನ್ನು ಬಳಸಿಕೊಂಡು ಈ ಇಡೀ ಇಸ್ಲಾಮಿಕ್ ಗಣರಾಜ್ಯ ಸಂಸ್ಥಾನವನ್ನೇ ಕಿತ್ತೊಗೆದು ಅಮೇರಿಕಾದ ಏಜೆಂಟ್ರನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ದುರುದ್ದೇಶವನ್ನು ಕೂಡ ಹೊಂದಿದೆ.
ಈ ಸ್ಯಾಂಕ್ಷನ್ಗಳ ಕಾರಣಕ್ಕಾಗಿ ನಿಧಾನಕ್ಕೆ ಇರಾನಿನ ಆರ್ಥಿಕತೆ ಕುಸಿತಿರೋದ್ರಿಂದ ಸಹಜವಾಗಿಯೇ ಅಲ್ಲಿಯ ಜನ ಸರ್ಕಾರ ತನ್ನ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋ ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ. ಆದರೆ ಆ ಪ್ರತಿಭಟನೆಗಳಲ್ಲಿ ಕಳೆದ ಡಿಸೆಂಬರ್ 25ಕ್ಕೆ ಆ ಪ್ರತಿಭಟನೆ ಶುರುವಾಯಿತು. ಜನವರಿ 3ಕ್ಕೆ ವೆನಿಜುಲಾದ ಅಧ್ಯಕ್ಷ ಮಾಡುರೋನ ಇವರು ಅಪಹರಿಸಿದ್ರು. ಜನವರಿ 5ರಿಂದ ಅಲ್ಲಿ ಮತ್ತೆ ಇರಾನ್ನಲ್ಲಿ ಸರ್ಕಾರದ ವಿರೋಧಿ ಪ್ರತಿಭಟನೆ ಭುಗಿಲೆದ್ದಿದೆ. ಡಿಸೆಂಬರ್ 25ಕ್ಕೆ ಪ್ರತಿಭಟನೆ ಏನು ಶುರುವಾದಾಗ ಅಲ್ಲಿ ಪ್ರೆಸಿಡೆಂಟು ಮತ್ತು ಅಲ್ಲಿನ ಸುಪ್ರೀಂ ಲೀಡರ್ ಖಮೇನಿ ಅವರೇ ಪ್ರತಿಭಟನಾಕಾರರ ಜೊತೆ ಮಾತಾಡಿ ಹೇಗೆ ಎಲ್ಲರೂ ಒಟ್ಟುಗೂಡಿ ಈ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅಂತ ಯೋಚನೆ ಮಾಡ್ತಿದ್ರು. ಆದರೆ ಆವಾಗ ತಣ್ಣು ಕೂಡ ಆಗಿತ್ತು. ಆದರೆ ಪೋಸ್ಟ್ ವೆನೆಜುಲಾದ ಅಧ್ಯಕ್ಷರನ್ನ ಅಪಹರಣ ಮಾಡಿದ ನಂತರ ಜನವರಿ 5ರ ನಂತರ ಏನು ಇರಾನ್ನಲ್ಲಿ ಗಲಭೆಗಳು ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಅಲ್ಲಿ ಕಗ್ಗೊಲೆಗಳಿಗೆ ಈಡಾಗ್ತಾ ಇರುವಂಥವ್ರು ಪೊಲೀಸ್ ಅಧಿಕಾರಿಗಳು. ದೊಡ್ಡ ಮಟ್ಟದಲ್ಲಿ ಇಸ್ರೇಲ್ನ ಮೊಸಾದು, ಅಮೇರಿಕಾದ ಪ್ರೇರಿತವಾದಂಥ ಶಕ್ತಿಗಳು ಕೂತ್ಕೊಂಡು ಇರಾನಿನ ಗಣರಾಜ್ಯವನ್ನು ಕೂಡ ಈ ಒಂದು ಗಲಭೆಯನ್ನು ಬಳಸಿಕೊಂಡು ಸಂಪೂರ್ಣವಾಗಿ ಕಿತ್ತಾಕುವ ಪ್ರಯತ್ನದಲ್ಲೂ ಅಮೇರಿಕ ತೊಡಗಿದೆ ಎನ್ನುವ ದಟ್ಟವಾದಂಥ ಗುಮಾನಿ ಪುರಾವೆಗಳು ಸಿಗ್ತಾ ಇದ್ದಾವೆ. ನಿನ್ನೆ ಈ ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಿದಾಗ ಇರಾನ್ನಲ್ಲಿ ಸುಮಾರಷ್ಟು ಜನ ಮೊಸಾದ್ ಆ್ಯಕ್ಟಿವಿಸ್ಟ್ಗಳು, ಅವರಲ್ಲಿ ಇರಾನೇತರ ರಾಷ್ಟ್ರೀಯತೆ ಉಳ್ಳಂಥ ಮೊಸಾದಿನ, ವಿಶೇಷವಾಗಿ ಇಸ್ರೇಲ್ನವರು ಇರಬಹುದು, ಅವರು ಸಿಕ್ಕಿದ್ದಾರೆ. ಅಂದರೆ ವೆನಿಜುಲಾದ ಅಧ್ಯಕ್ಷ ಮಾಡುರಾನ ಅಪಹರಣ ಆದ ನಂತರದಲ್ಲಿ ಇಡೀ ಜಗತ್ತಿನಾದ್ಯಂತ ಒಂದು ಹೊಸ ಬಗೆಯ ರೀತಿಯಲ್ಲಿ ಅಮೇರಿಕ ಏನು ಈ ಸತಿ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲ ನಮ್ಮ ಜೊತೆ ಇರಬೇಕು, ಇಲ್ಲ ಅವ್ರ ಜೊತೆ ಇರಬೇಕು, ಮತ್ತು ಇಡೀ ಗೋಳಾರ್ಧದ ಸಂಪೂರ್ಣ ಏಕಸ್ವಾಮ್ಯ ತನಗಿರಬೇಕು. ಪಶ್ಚಿಮ ಗೋಳಾರ್ಧದ ವೆಸ್ಟರ್ನ್ ಹೆಮಿಸ್ಫಿಯರ್ ಅಂತ ಏನು ಕರೀತಾರೆ, ಅದು ಸಂಪೂರ್ಣ ತನ್ನ ಹಿಡಿತದಲ್ಲಿರಬೇಕು. ಯಾಕಂದರೆ ಅವರು ಪ್ರಾರಂಭದಲ್ಲಿ ಅಧಿಕಾರ ವಹಿಸ್ಕೊಂಡ ತಕ್ಷಣ ಹೇಳಿದ್ದೇನಪ್ಪ ಅಂತಂದರೆ, ಪನಾಮ ಕಾಲುವೆ ಹೆಸರು ಬದಲಾಯಿಸ್ತೀವಿ, ಇಡೀ ಲ್ಯಾಟಿನ್ ಅಮೇರಿಕಾದ ಹಿತ್ತಲಾಗಿದೆ, ಅಲ್ಲಿ ಚೈನಾ ರಷ್ಯಾಗಳು ಬರೋದಕ್ಕೆ ಬಿಡೋದಿಲ್ಲ ನಾವು, ಗ್ರೀನ್ಲ್ಯಾಂಡು, ಕೆನಡಾನ ಅಮೇರಿಕಾದ 51ನೇ ರಾಜ್ಯವನ್ನು ಮಾಡಿಬಿಡ್ತೀವಿ, ಇವೆಲ್ಲವೂ ಸ್ಪಷ್ಟವಾಗಿ ಅವರು ಘೋಷಣೆ ಮಾಡಿದರು. ಈಗ ಹಂತವಾಗಿ ಅದನ್ನು ಜಾರಿ ಮಾಡುವುದಕ್ಕೆ ಪ್ರಾರಂಭಿಸಿದ್ದಾರೆ. ಇದೇ ಸರಣಿನಲ್ಲಿ ಮೊನ್ನೆ ಇನ್ನೊಂದು ಘೋಷಣೆ ಮಾಡಿದ್ದಾರೆ, ತಾವು ಗಮನಿಸಿರ್ಬೋದು. ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಅಮೇರಿಕ ಕೂಡ ಸಹಿ ಹಾಕಿತ್ತು. ಅದರಲ್ಲೂ ವಿಶೇಷವಾಗಿ ವಿಶ್ವಸಂಸ್ಥೆ ಮತ್ತು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟ ಸುಮಾರಷ್ಟು ಒಪ್ಪಂದಗಳಿಗೆ ಮತ್ತು ವಿಶ್ವಸಂಸ್ಥೆ ಜಾಗತಿಕವಾದಂಥ ಶಾಂತಿ, ಸಹಬಾಳ್ವೆ ಮತ್ತು ಸಹ ಸಮೃದ್ಧಿಯನ್ನು ಸಾಧಿಸಬೇಕು ಅನ್ನೋ ಘೋಷಿತ ಉದ್ದೇಶಕ್ಕೆ ಪೂರಕವಾಗಿ ಏನೇನು ಕೆಲವು ಸಂಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಆ ಸಂಸ್ಥೆಗಳೆಲ್ಲದರಲ್ಲೂ ಕೂಡ ಅಮೇರಿಕ ಇತ್ತು. ಮೊನ್ನೆ ದಿಢೀರನೆ ವೆನಿಜುಲಾ ಆದ ನಂತರ 66 ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಏಕಪಕ್ಷೀಯವಾಗಿ ಇನ್ನು ಮುಂದೆ ತಾವು ಅದರಲ್ಲಿ ಇರೋದಿಲ್ಲ ಅಂತ ವಾಪಸ್ ಬಂದಿದ್ದಾರೆ. ಅದರಲ್ಲಿ ಜಾಗತಿಕ ತಾಪಮಾನ ಏನು ಶ್ರೀಮಂತ ರಾಷ್ಟ್ರಗಳ ಐಷಾರಾಮಿ ಬದುಕುಗಳು ಮತ್ತು ಕೈಗಾರಿಕಾ ಚಟುವಟಿಕೆಗಳಿಂದ ಜಾಸ್ತಿ ಆಗ್ತಿದೆ, ಆ ಜಾಗತಿಕ ತಾಪಮಾನವನ್ನು ತಡೆಯುವುದಕ್ಕೆ ಏನು ಒಂದು ಒಡಂಬಡಿಕೆ ಒಪ್ಪಂದಗಳಿತ್ತು, ಅದರಿಂದಲೂ ಕೂಡ ವಾಪಸ್ ಬರೋದಲ್ದಿರ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಈಗಾಗಲೇ ವಾಪಸ್ ಬಂದಿದ್ದರು ಅವರು. ಮತ್ತು ಮಕ್ಕಳ ಮೇಲೆ ನಡೆಯುವಂತಹ ಅಪರಾಧದ ವಿರುದ್ಧ ಒಂದೇನು ಒಡಂಬಡಿಕೆ ಇತ್ತು, ಅದು ಎಲ್ಲದರಿಂದಲೂ ಕೂಡ ವಾಪಸ್ ಬಂದಿದ್ದಾರೆ. ಒಟ್ಟು 66 ಸಂಸ್ಥೆಗಳಿಂದ ವಾಪಸ್ ಬಂದಿದ್ದಾರೆ. ಏನಕ್ಕಿದು ಅಂತ ಕೇಳಿದ್ರೆ, ಇದು ಯಾವುದು ಕೂಡ ಅಮೇರಿಕಾದ ಹಿತಾಸಕ್ತಿನಲ್ಲಿಲ್ಲ. ಇದು ಇಷ್ಟು ಮಾತ್ರ ಅಲ್ಲ, ವಿಶ್ವಸಂಸ್ಥೆಯ ಮುಕ್ತಾಯದ ಪ್ರಾರಂಭ ಅಂಥೇಳಿ ಅಮೇರಿಕಾದ ಥಿಂಕ್ ಟ್ಯಾಂಕ್ನವರು ಘೋಷಣೆ ಕೂಡ ಮಾಡಿದ್ದಾರೆ. ವಿಶ್ವಸಂಸ್ಥೆ ಅನ್ನೋದೊಂದು ಅಗತ್ಯ ಇತ್ತು 1945ರಲ್ಲಿ. ಈಗ ಅದರ ಅಗತ್ಯ ಏನಿಲ್ಲ, ಕಳೆದ 80 ವರ್ಷದಿಂದ ಅದರ ಅಗತ್ಯ ಏನೂ ಇಲ್ಲ ಅಂಥೇಳಿ ಮತ್ತೆ ವಿಶ್ವಸಂಸ್ಥೆ ಬಂದದ್ದೇ ತಮಗೆ ಗೊತ್ತಿರೋ ಹಾಗೆ 2 ಮಹಾಯುದ್ಧಗಳ ನಡುವೆ. ಮೊದಲನೇ ಮಹಾಯುದ್ಧ ಆದಮೇಲೆ ಲೀಗ್ ಆಫ್ ನೇಷನ್ಸ್ ಅಂತ ಬಂತು. ಯಾರೂ ಕೂಡ ಮತ್ತೊಂದು ರಾಷ್ಟ್ರದ ಮೇಲೆ ಆಕ್ರಮಣ ಮಾಡಬಾರ್ದು, ಮತ್ತೊಂದು ದೇಶದ ಸಾರ್ವಭೌಮತೆಯನ್ನು ಒಪ್ಕೊಳ್ಬೇಕು, ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕು ಇತ್ಯಾದಿ ಹಲವಾರು ಒಪ್ಪಂದಗಳನ್ನು ಮಾಡಿಕೊಂಡು ಜಾಗತಿಕ ಶಾಂತಿಯನ್ನು ಕಾಪಾಡುವಂಥ ರೀತಿ ಪ್ರಯತ್ನ ಮಾಡ್ತು. ಘೋರವಾಗಿ ವಿಫಲವಾಯಿತು. ಹಿಟ್ಲರ್ ಅದನ್ನು ಮುರಿದಿದ್ದು ನಿಮಗೆ ಗೊತ್ತಿದೆ. ಲೀಗ್ ಆಫ್ ನೇಷನ್ಸ್ನ ಎಲ್ಲ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮೀರಿ ಮೊದಲು ಪೋಲೆಂಡ್ನ, ಆನಂತರ ಹಂತವಾಗಿ ಇಡೀ ಯುರೋಪ್ನ ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಆತ ಶುರು ಮಾಡ್ದ. ಮೌನ ವಹಿಸಿದ್ರು ಬ್ರಿಟನ್ನು, ಅಮೇರಿಕ. ಹಿಟ್ಲರ್ ಬೆಳೆದ. 2ನೇ ಮಹಾಯುದ್ಧ ಆದ ನಂತರದಲ್ಲಿ 1945ರಲ್ಲಿ ವಿಶ್ವಸಂಸ್ಥೆ ಮಾಡ್ಕೊಂಡಿದ್ದೆ ಲೀಗ್ ಆಫ್ ನೇಷನ್ಸಿಂದ ಪಾಠ ಕಲಿತು ನಾವು
ದ್ವಿಪಕ್ಷೀಯವಾದಂಥದ್ದಲ್ಲ, ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕಿರುವಂಥ ಒಂದು ವಿಶ್ವಸಂಸ್ಥೆಯನ್ನು ರೂಪಿಸ್ಕೊಂಡು ಕೆಲವು ಅಂತಾರಾಷ್ಟ್ರೀಯ ನಿಯಮಗಳನ್ನು ಪಾಲಿಸಬೇಕು. ಮತ್ತು ಜಗತ್ತು ಇನ್ನೊಂದು ಯುದ್ಧಕ್ಕೆ ಜಾರಬಾರದು, ಮಹಾಯುದ್ಧಗಳಿಗೆ ಜಾರಬಾರದು. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ವಿಶ್ವಸಂಸ್ಥೆಯ ಆರ್ಟಿಕಲ್ 2ರಲ್ಲಿ ಯಾವ ಕಾರಣಕ್ಕೂ ಕೂಡ ಒಂದು ಸಾರ್ವಭೌಮ ದೇಶದ ಮೇಲೆ ಮತ್ತೊಂದು ದೇಶ ಆಕ್ರಮಣ ಮಾಡಬಾರ್ದು. ಆ ರೀತಿ ಆಕ್ರಮಣ ಮಾಡಲೇಬೇಕು ಅಂದರೆ ಇರುವುದು ಎರಡೇ ಅವಕಾಶ. ಒಂದು, ಸ್ವರಕ್ಷಣೆ ಅನ್ನುವ ಕಾರಣ ಇರಬೇಕು. ಯಾವುದಾದ್ರೂ ಒಂದು ದೇಶ ತನ್ನ ಮೇಲೆ ದಾಳಿ ಮಾಡ್ತಾ ಇದೆ ಅಂತಾದರೆ ಸ್ವರಕ್ಷಣೆಗೆ ಮಾಡ್ಬೋದು. ಅಥವಾ ವಿಶ್ವಸಂಸ್ಥೆಯೇ ಒಪ್ಪಿಗೆ ಮೇರೆಗೆ ಯಾವುದಾದ್ರೂ ಒಂದು ದೇಶದ ಸರ್ಕಾರ ಹಿಟ್ಲರ್ ಥರ ಅಂತಾರಾಷ್ಟ್ರೀಯ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಜಾಗತಿಕ ಭದ್ರತೆಗೆ ಧಕ್ಕೆ ಬರ್ತಿದೆ ಅಂತಂದರೆ ವಿಶ್ವಸಂಸ್ಥೆಯ ಒಪ್ಪಿಗೆ ಮೇರೆಗೆ ದಾಳಿ ಮಾಡ್ಬೋದು. ಇವೆರಡನ್ನು ಬಿಟ್ಟರೆ ಏಕಪಕ್ಷೀಯವಾಗಿ ತನ್ನಂತೆ ತಾನೇ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಗಾಳಿಗೆ ತೂರಿ ಹಾಗೆ ಮಾಡಬಾರದು ಅಂತಿತ್ತು. ಆದರೆ ಅಮೇರಿಕ ಅದನ್ನು ಯಾವತ್ತೂ ಪಾಲಿಸಿಲ್ಲ. ಅದರ ಬಗ್ಗೆ ನಂತರ ಚರ್ಚೆ ಮಾಡೋಣ. ಅಂಥ ವಿಶ್ವಸಂಸ್ಥೆಯಿಂದಲೂ ಕೂಡ ಇನ್ನು ನಮಗೆ ಅಗತ್ಯ ಇಲ್ಲ ಅಂತಿದೆ ಅಮೇರಿಕ. ವಿಶ್ವಸಂಸ್ಥೆ ಅಗತ್ಯ ಇಲ್ಲ. ಈಗ ಯಾಕಪ್ಪ ಅಂತಂದರೆ ವಿಶ್ವಸಂಸ್ಥೆ ಅದಕ್ಕೆ ಒಂದು ಕಡಿವಾಣದ ಥರ ಕಾಣ್ತಿದೆ. ವಿಶ್ವಸಂಸ್ಥೆ ಅಮೇರಿಕದ ಹಿತಾಸಕ್ತಿನಲ್ಲಿಲ್ಲ. ಹೀಗಾಗಿ ಹಂತ ಹಂತವಾಗಿ 2ನೇ ಬಾರಿ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಇಡೀ ಜಗತ್ತಿನ ಮೇಲೆ ಯುದ್ಧವನ್ನು ಸಾರಿದೆ. ಒಂದೋ ಜಗತ್ತಿನ ಜನ ತನಗೆ ಸಾಮಂತರಾಗಿರಬೇಕು, ನಮ್ಮ ಭಾರತದ ನರೇಂದ್ರ ಮೋದಿಯವರ ಥರ. ಯಾಕಂತಂದರೆ ಆಪರೇಷನ್ ಸಿಂಧೂರವನ್ನು ನಿಲ್ಲಿಸಿದ್ದೆ ನಾನು ಅಂತ ಇದುವರೆಗೂ ಕನಿಷ್ಠ 70 ಸತಿ ಹೇಳಿದ್ದಾರೆ ಆ ಮನುಷ್ಯ. 2ನೇ ಸತಿ ಅಧಿಕಾರಕ್ಕೆ ಬಂದ ಮೇಲಂತೂ ಭಾರತೀಯರನ್ನು, ಅಕ್ರಮ ವಲಸಿಗರಾಗಿ ಹೋದಂಥ ಭಾರತೀಯರನ್ನು ಹೆಡೆಮುರಿ ಕಟ್ಟಿ ಅವಮಾನಿಸಿ ಅವರನ್ನು ಯುದ್ಧ ಕೈದಿಗಳ ಥರ ಭಾರತಕ್ಕೆ ಅವಮಾನಿಸಿ ವಾಪಸ್ ಕಳಿಸ್ತಾ ಇದ್ದಾರೆ. 2ನೇ ಬಾರಿ ಟ್ರಂಪ್ ಅಧಿಕಾರಕ್ಕೇರಿದಾಗ ನರೇಂದ್ರ ಮೋದಿಗೆ ಹೋದಾಗ ಭೇಟಿಗೆ ಅವಕಾಶ ಕೊಡಲಿಲ್ಲ. ಭಾಳ ಕಷ್ಟಪಟ್ಟು ಗೋಗೆರ್ದು ಅವಕಾಶ ತಗೋಬೇಕಾಯಿತು. ಮೊನ್ನೆ ಅದನ್ನು ಟ್ರಂಪೇ ಹೇಳಿದ್ದಾರೆ. ನರೇಂದ್ರ ಮೋದಿಯವರು ಸಾರ್ ಕ್ಯಾನ್ ಐ ಮೀಟ್ ಯು ಅಂತಂದ್ಬಿಟ್ಟು ನನಗೆ ಕೇಳಿದ್ರು ಅಂತಲೇ ಅವ್ರು ಹೇಳ್ಕೊಂಡಿದ್ದಾರೆ. ವಿಶ್ವಕ್ಕೆ ಗುರು, 56 ಇಂಚಿನ ದೊರೆ ಅಮೇರಿಕ ಇದ್ದಾರೆ, ಬಾಲ ಮುದುರಿದ ಬೆಕ್ಕಿನ ಥರ. ಮತ್ತು ನನ್ನ ಮಿತ್ರ, ನಮ್ಮ ಆಪ್ತ ಮಿತ್ರ, ಇಸ್ ಬಾರ್ ಟ್ರಂಪ್ ಕಿ ಸರ್ಕಾರ ಅಂತೆಲ್ಲ ಕೂಗಾಡಿದ್ರು ಕೂಡ ಅಮೇರಿಕದ ಹಿತಾಸಕ್ತಿ ಬಂತು ಅಂತಂದರೆ ಯಾವ ರೀತಿಯೂ ಕೂಡ ಭಾರತಕ್ಕೆ ಕಿಂಚಿತ್ತೂ ರಿಯಾಯಿತಿ ಇಲ್ಲ. ರಷ್ಯಾದಿಂದ ಆಯಿಲ್ ತಗೋತೀರ ಅಂದರೆ 50% ಇದ್ದಂಥ ಟ್ಯಾರಿಫ್ನ 500% ಮಾಡ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಮಾಡ್ತಿದ್ದಾರೆ. ಇದುವರೆಗೂ ಕೂಡ ಒಂದು ಟ್ರೇಡ್ ಒಪ್ಪಂದ ನಮಗೆ ಅಮೇರಿಕ ಜೊತೆ ಮಾಡ್ಕೊಳ್ಳೋಕ್ಕಾಗಿಲ್ಲ. ನಾನು ಹೇಳ್ದಂಗೆ ಕೇಳಿದ್ರೆ ನೀನು ನನಗೆ ಓಕೆ, ನಿನ್ನ ಮೇಲೆ ದಾಳಿ ಮಾಡಲ್ಲ. ಹೇಳ್ದಂಗೆ ಕೇಳೋದಿಲ್ವಾ, ಸರ್ವನಾಶ ಆಗೋದಕ್ಕೆ ಸಿದ್ಧ ಇರು, ವೆನಿಜುಲಾ ಥರ, ಕ್ಯೂಬಾ ಥರ. ಯಾಕಂದರೆ ಇದರ ಹಿಂದುಗಡೆ ಇರುವುದೇ ಒಂದೋ ಜಗತ್ತು ತನಗೆ ಸಾಮಂತವಾಗಬೇಕು, ಇಲ್ಲ ಸರ್ವನಾಶ ಆಗಬೇಕು. ಸಾಮಂತ ಆಗಲಿಲ್ಲ ಅಂತಂದರೆ ಅಮೇರಿಕ ಇಲ್ಲ ಸಲ್ಲದಂಥ ಹಲವಾರು ಅಪರಾಧಗಳನ್ನು ಮಾಡ್ತಾರೆ. ಈಗ ಒಂದೊಂದಾಗೆ ನೋಡೋಣ. ಉದಾಹರಣೆಗೆ ವೆನಿಜುಲಾದ ಒಂದು ಸ್ವತಂತ್ರ ಸಾರ್ವಭೌಮಿ ಅಧ್ಯಕ್ಷರಾದಂಥ ವೆನಿಜುಲಾದ ಮಡುರೋ ಅವರನ್ನು ಏನಕ್ಕಾಗಿ ಇವರು ಅಪಹರಿಸಿದೆ ಅಂತ ಹೇಳ್ತಿದ್ದಾರೆ. ಅಮೇರಿಕಾದ ಪ್ರಕಾರ ಮಡುರೋ ಅವರು ಒಂದು ನಾರ್ಕೋ ಟೆರರಿಸ್ಟ್, ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದಂಥ ಒಂದು ಕಾರ್ಟೆಲ್ಗಳನ್ನು ಸ್ಥಾಪನೆ ಮಾಡ್ಕೊಂಡಿದ್ರು. ಸಾವಿರಾರು ಟನ್ನಷ್ಟು ಕೊಕೈನ್ಗಳು ಮತ್ತು ಫೆಂಟನಿಲ್ ಅನ್ನುವಂತಹ ಮಾದಕ ವಸ್ತುವನ್ನು ಅಮೇರಿಕಾಗೆ ಸರಬರಾಜು ಮಾಡ್ತಾ ಅಮೇರಿಕಾಗೆ ಒಂದು ದೊಡ್ಡ ಆತಂಕಕ್ಕೆ ಕಾರಣರಾಗಿದ್ದರು. ಒಂದು ಸ್ವತಂತ್ರ ಕಾರ್ಟಲ್ ಅಂತಂದರೆ ಮಾಫಿಯಾಗಳು, ಡ್ರಗ್ ಮಾಫಿಯಾಗಳೇ ಮಾಡಿಕೊಳ್ಳುವಂತಹ ತಮ್ಮಗಳ ಒಂದು ಒಕ್ಕೂಟ, ಅಂಥ ಒಂದು ಕಾರ್ಟಲ್ನ ನಡೆಸ್ತಿದ್ರು. ಇದು ಅವರು ಹೇಳ್ತಿರುವಂಥ ಆರೋಪ. ಮತ್ತು ಅತ್ಯಂತ ಅಪ್ರಜಾತಾಂತ್ರಿಕವಾಗಿ ನಡ್ಕೊಂಡ್ರು. 2ನೇ ಬಾರಿ ಅವ್ರು ಗೆದ್ದಿದ್ದನ್ನು ಜಗತ್ತು ಒಪ್ಕೊಂಡೇ ಇಲ್ಲ. ಮಹಾ ಸರ್ವಾಧಿಕಾರಿ, ಅಲ್ಲಿ ಪ್ರಜಾತಂತ್ರವನ್ನು ಉಳಿಸಬೇಕು ಮತ್ತು ಆ ಜನರ, ವೆನಿಜುಲಾ ಜನರ ಹಿತಾಸಕ್ತಿ ಕಾರಣಕ್ಕಾಗಿ ನಾವು ಅದನ್ನು ಮಾಡ್ತಿದ್ದೀವಿ, ಇದನ್ನೆಲ್ಲ ಜಗತ್ತಿಗೆ ಹೇಳಿದ್ರು. ಇದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು? ಮೊದಲನೇದಾಗಿ ವಿಶ್ವಸಂಸ್ಥೆಯ ಈ ಡ್ರಗ್ಗಳನ್ನು, ವಿಶ್ವಸಂಸ್ಥೆ ಬಿಡಿ, ಅಮೇರಿಕಾದ ಜಸ್ಟಿಸ್ ಡಿಪಾರ್ಟ್ಮೆಂಟೇ ಲ್ಯಾಟಿನ್ ಅಮೇರಿಕಾದಿಂದ ಅಮೇರಿಕಾಗೆ ಹರಿದು ಬರುತ್ತಿರುವ ಮಾದಕ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಯಾವುದನ್ನು ಆರೋಪ ಮಾಡ್ತಾ ಇದ್ದಾರೆ ಟ್ರಂಪ್ ಅವರು, ಯಾವುದೋ ಒಂದು ಕಾರ್ಟೆಲ್ನ ಅಧ್ಯಕ್ಷರು ಈ ವೆನಿಜುಲಾದ ಅಧ್ಯಕ್ಷ ಮಡುರೋ ಅಂತೇಳಿ, ಆ ಥರದ್ದೊಂದು ಕಾರ್ಟೆಲ್ ಅಸ್ತಿತ್ವದಲ್ಲೇ ಇಲ್ಲ ಅಂತ ಅಂದ್ಬಿಟ್ಟು ಅಮೇರಿಕಾದ ಜಸ್ಟಿಸ್ ಡಿಪಾರ್ಟ್ಮೆಂಟೇ ಹೇಳಿದೆ. ಇದು ಮೊದಲನೇ ವಿಷಯ. 2ನೇ ವಿಷಯ,
ನಿಜಕ್ಕೂ ಕೂಡ ನಿಮಗೆ ಡ್ರಗ್ ಕಂಟ್ರೋಲ್ ಮಾಡೋದು ಮುಖ್ಯವಾಗಿದ್ದಿದ್ರೆ, ದೊಡ್ಡ ರೀತಿಯಲ್ಲಿ ಫೆಂಟನೇಲು ಇತ್ಯಾದಿಗಳು ಬರೋದನ್ನು ನಿಯಂತ್ರಿಸುವುದೇ ನಿಮ್ಮ ಉದ್ದೇಶ ಆಗಿದ್ದರೆ, ಆ ಕಾರಣಕ್ಕೆ ನೀವು ಬಂಧಿಸೋದಾಗಿದ್ದರೆ, ಈಗ ನಾನು ಹೇಳುವ ಉದಾಹರಣೆ ಎಷ್ಟು ಹಾಸ್ಯಾಸ್ಪದ ಅಂತ ನಿಮಗೆ ಅನ್ನಿಸ್ಬೋದು ಅಂತಂದರೆ, ಇದೇ ಟ್ರಂಪ್ ಸರ್ಕಾರ ಬರುವುದಕ್ಕೆ ಮುಂಚೆ ಹೊಂಡುರಾಸ್ನಲ್ಲಿ ಒಬ್ಬರು ಅಧ್ಯಕ್ಷರು ಹರ್ನಾಂಡಿಸ್ ಅಂತೇಳಿ. ಈ ಹೊಂಡುರಾಸ್ನ ಅಧ್ಯಕ್ಷ 2004ರಿಂದ 2022 ತನಕ ನಿರಂತರವಾಗಿ ಹೊಂಡುರಾಸ್ ಅನ್ನುವಂತಹ, ಅದು ಕೂಡ ಮಧ್ಯ ಅಮೇರಿಕಾದಲ್ಲಿರುವಂತಹ ಒಂದು ದೇಶ, ಅದರ ಅಧ್ಯಕ್ಷರಾಗಿದ್ದರು. 2ನೇ ಬಾರಿ ಅವರು ಅಧ್ಯಕ್ಷರಾದ ಮೇಲೆ ದೊಡ್ಡ ಮಟ್ಟದಲ್ಲಿ ಮಾದಕ ದ್ರವ್ಯಗಳ ಮಾಫಿಯಾಗಳಾಗಿ ಬೆಳೆದರು. ಹಾಗೂ 2029ರಲ್ಲಿ ಅವ್ರ ಮೇಲೆ ಅವರು ಅಧ್ಯಕ್ಷರಾಗಿದ್ದಾಗ ಅಮೇರಿಕಾದ ಡ್ರಗ್ಸ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿ DEA ಸಂಸ್ಥೆ, ಇವರು ನೇರವಾಗಿ ಡ್ರಗ್ಸ್ ಸಾಗಾಣಿಕೆಯಲ್ಲಿ ತೊಡಗಿದ್ದಾರೆ, ಇವರನ್ನು ಅಮೇರಿಕಾಗೆ ನೀವು ಹಸ್ತಾಂತರಿಸಬೇಕು ಅಂತ ಅಂದ್ಬಿಟ್ಟು ಹೊಂಡುರಾಸ್ಗೆ ಮನವಿಯನ್ನು ಕೂಡ ಮಾಡ್ತಾರೆ. ದೊಡ್ಡ ರೀತಿಯ ಒಡಂಬಡಿಕೆಗಳೆಲ್ಲ ನಡೆದು 2022 ಫೆಬ್ರವರಿನಲ್ಲಿ ಹೊಂಡುರಾಸ ಅಧ್ಯಕ್ಷರೇ ತಾನು ಶರಣಾಗತನಾಗ್ತೀನಿ ಅಮೇರಿಕಾಗೆ ಅಂತ ಹೇಳ್ತಾರೆ. 2023ರಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅಮೇರಿಕಾಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನ್ಯೂಯಾರ್ಕ್ನ ಒಂದು ಕೋರ್ಟು ಇವ್ರಿಗೆ 45 ವರ್ಷ ಶಿಕ್ಷೆ ವಿಧಿಸುತ್ತೆ. ಇದು 2023ರಲ್ಲಿ ನಡೆಯುವಂಥದ್ದು. 2024 ಜನವರಿ 20ನೇ ತಾರೀಕು ಟ್ರಂಪ್ ಅವರು ಅಮೇರಿಕದ ಅಧ್ಯಕ್ಷರಾಗ್ತಾರೆ. ಅವರು ಅಧ್ಯಕ್ಷರಾದಂಥ ಕೇವಲ 11 ತಿಂಗಳಲ್ಲಿ ಇದೇ ಡಿಸೆಂಬರ್ 2ನೇ ತಾರೀಕು 2025 ಡಿಸೆಂಬರ್ 2ನೇ ತಾರೀಕು ಅಮೇರಿಕಾದ ಅಧ್ಯಕ್ಷರಾಗಿರುವ ಟ್ರಂಪ್ ಅವರು 45 ವರ್ಷಗಳ ಕಾಲ ಶಿಕ್ಷೆಗೆ ಗುರಿಯಾಗಿದ್ದ, ಅಮೇರಿಕಾಗೆ ಸಾವಿರಾರು ಟನ್ ಫೆಂಟನೇಲ್ ಮತ್ತು ಕೊಕೈನ್ಗಳನ್ನು ಸರಬರಾಜು ಮಾಡ್ತಿದ್ದಂಥ ಅಪರಾಧಕ್ಕೆ 45 ವರ್ಷಗಳ ಶಿಕ್ಷೆಗೆ ಗುರಿಯಾಗಿದ್ದಂಥ ಹೊಂಡುರಾಸ್ ಅಧ್ಯಕ್ಷ ಹರ್ನಾಂಡಿಸ್ಗೆ ಸಂಪೂರ್ಣವಾಗಿ ಕ್ಷಮಾದಾನ ಕೊಡ್ತಾರೆ. ಯಾವಾಗ? 2025 ಡಿಸೆಂಬರ್ಗೆ. ಅದಾದ 1 ತಿಂಗಳಲ್ಲಿ ಅಮೇರಿಕಾಗೆ ಮಾದಕ ವಸ್ತು ಸರಬರಾಜು ಮಾಡ್ತಿದ್ದಾರೆ ಅಂತೇಳಿ ವೆನಿಜುಲಾದ ಅಧ್ಯಕ್ಷ ಮಾಡುರೋನ ಅರೆಸ್ಟ್ ಮಾಡ್ತಾರೆ. ಏನಿದ್ರು ತಾಳಮೇಳ. ಇನ್ಫ್ಯಾಕ್ಟ್ ಹೊಂಡುರಾಸ ಅಧ್ಯಕ್ಷನ ಹರ್ನಾಂಡಿಸ್ನ ಬಿಡುಗಡೆ ಮಾಡಬೇಕಾದ್ರೆ ಅವ್ರು ಹೇಳಿದ್ದೇನಪ್ಪ ಅಂತಂದರೆ, ಹೊಂಡುರಾಸ್ನಲ್ಲಿ ಒಂದು ಬಲಪಂಥೀಯ ಸರ್ಕಾರ ಬರ್ತಿದೆ. ಸಾಮಾನ್ಯವಾಗಿ ಲ್ಯಾಟಿನ್ ಅಮೇರಿಕಾದ ಇತಿಹಾಸವನ್ನು ನೀವು ನೋಡಿದ್ರೆ ಅಮೇರಿಕಾದ ಹಿತ್ತಲಾಗಿರೋದ್ರಿಂದ ಅದನ್ನು ನುಂಗಿ ನೀರು ಕುಡಿತಾರೆ, ತೀವ್ರವಾದಂಥ ಶೋಷಣೆ ಮಾಡ್ತಾರೆ. ಆ ಶೋಷಣೆ ವಿರುದ್ಧ ಅಲೆಗಳೋಪಾದಿನಲ್ಲಿ ಕ್ರಾಂತಿಗಳು ನಡೀತವೆ ಲ್ಯಾಟಿನ್ ಅಮೇರಿಕಾದಲ್ಲಿ. ಇಡೀ 1995ರಿಂದ ಮೊದಲುಗೊಂಡು 2008 ತನಕ ಲ್ಯಾಟಿನ್ ಅಮೇರಿಕಾದ ಎಲ್ಲ ದೇಶಗಳಲ್ಲಿ ಒಂದು ಅಮೇರಿಕನ್ ವಿರೋಧಿ ಎಡಪಂಥೀಯವಾದಂಥ ಬೊಲಿವೇರಿಯನ್ ಕ್ರಾಂತಿ ಅಂತ ಕರೀತಾರೆ ಅದನ್ನು. ಒಂದು ಸಮಾಜವಾದಿ ಆಶಯಗಳನ್ನು ಉಳ್ಳಂಥ ಆ್ಯಂಟಿ ಅಮೇರಿಕನ್ ಕ್ರಾಂತಿಗಳು ಸಂಭವಿಸಿದ್ವು ಎಲ್ಲ ದೇಶಗಳಲ್ಲಿ. ಅದರ ಭಾಗವಾಗಿ ವೆನಿಜುಲಾದಲ್ಲಿ ಚಾವೇಜ್ ಅನ್ನುವಂತಹ ಅತ್ಯಂತ ಜನಾನುರಾಗಿ ಅಧ್ಯಕ್ಷ, ಅದರ ಭಾಗವಾಗಿ ಬೊಲಿವಿಯಾದಲ್ಲಿ, ಬ್ರೆಜಿಲ್ನಲ್ಲಿ, ಅದೇ ರೀತಿ ಹಂಡುರಾಸ್ನಲ್ಲಿ, ಸುಮಾರು ಚಿಲಿನಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ ಎಡಪಂಥೀಯ ಸರ್ಕಾರಗಳು ಬಂದವು, ಎಡಪಂಥೀಯ ಆಶಯಗಳನ್ನು ಉಳ್ಳಂಥ ಸರ್ಕಾರ. ಆದರೆ ಆ ಎಡಪಂಥೀಯ ಆಶಯಗಳುಳ್ಳ ಸರ್ಕಾರಗಳು ಕೂಡ ನಿರೀಕ್ಷಿಸಿದಷ್ಟು ಭರವಸೆಗಳನ್ನು ಈಡೇರಿಸದಂತೆ ಅವ್ರ ಮೇಲೆ ದಿಗ್ಬಂಧನವನ್ನು ವಿಧಿಸೋದು, ಭ್ರಷ್ಟಾಚಾರಕ್ಕೆ ಅವ್ರನ್ನ ಪ್ರೇರೇಪಣೆ ಮಾಡೋದು, ಇದನ್ನು ಅಮೇರಿಕ ಮಾಡುತ್ತೆ. ಒಂದು, ಅವರ ಸಂಪನ್ಮೂಲಗಳನ್ನು ಬಳಕೆನೇ ಮಾಡ್ದಾಗ ಮಾಡಿ, ಭರವಸೆಗಳು ಈಡೇರಿದಾಗ ಮಾಡಿ ಅವ್ರ ಬಗ್ಗೆ ಭ್ರಮರಸನ್ನು ಹುಟ್ಟಿಸೋದು, ಅಥವಾ ಕೆಲವು ನಾಯಕರನ್ನ ಕೊಂಡುಕೊಂಡು ಭ್ರಷ್ಟಾಚಾರಕ್ಕೆ ಈಡು ನೋಡಿ ಭ್ರಷ್ಟಾಚಾರ ಅಂತೇಳಿ ತನ್ನದೇ ಇನ್ನೊಂದು ಕ್ಯಾಂಡಿಡೇಟ್ನ ಮುಂದಿಟ್ಟು ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲಿ ಅತ್ಯಂತ ಬಲಪಂಥೀಯ ಸರ್ಕಾರಗಳು, ಅಮೇರಿಕಾ ಪರ ಸರ್ಕಾರಗಳು ಬರೋದು ಲ್ಯಾಟಿನ್ ಅಮೇರಿಕಾದಲ್ಲಿ ನಡೀತಾನೆ ಇದೆ. ಅದರ ಭಾಗವಾಗಿ ಹೊಂಡುರಾಸ್ನಲ್ಲೂ ಕೂಡ ಈ ಬಾರಿ ಈ ಹಿಂದಿನ ಎಡಪಂಥೀಯ ಸರ್ಕಾರವನ್ನು ವಿರೋಧಿಸಿ ಬಲಪಂಥೀಯ, ಅತ್ಯಂತ ಬಲಪಂಥೀಯ ಪ್ರೋ ಅಮೇರಿಕನ್ ಆಗಿರುವಂತಹ ಒಬ್ಬ ಅಧ್ಯಕ್ಷ ಅಧಿಕಾರಕ್ಕೆ ಬಂದ. ಈ ಅವಧಿನಲ್ಲಿ ಹೊಂಡುರಾಸ್ ಜನತೆಗೆ ಬೆಂಬಲವಾಗಿ ಈ ಹರ್ನಾಂಡಿಸ್ ಅನ್ನುವ ಮನುಷ್ಯ, ಯಾರು ಕೊಕೈನ್ ಮತ್ತು ಫೆಂಟನಿಲ್ ಮಾದಕ ವಸ್ತು ಕಳ್ಳಸಾಗಣೆಗೆ ಹೆಸರಾಗಿದ್ದ, ಈತನ್ನು ಬಿಡುಗಡೆ ಮಾಡಿ ಹೊಂಡುರಾಸ್ಗೆ ಕಳಿಸಿದ್ದಾರೆ ಅಮೇರಿಕದ ಏಜೆಂಟಾಗಿ. ಇದು ನಿಜಕ್ಕೂ ಇವ್ರಿಗೆ ಅಮೇರಿಕಾದ ಜನರನ್ನು ಮಾದಕ ವಸ್ತು ಕಳ್ಳಸಾಗಣೆ ಮಾಡೋದರಿಂದ ಬಚಾವ್ ಮಾಡಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಉದಾಹರಣೆ. ವಾಸ್ತವ ಏನಪ್ಪ ಅಂದರೆ, ಬೇರೆ ಅಧ್ಯಕ್ಷರಿಗೂ ಟ್ರಂಪ್ಗೂ ಇರುವ ಒಂದೇ ಒಂದು ವ್ಯತ್ಯಾಸ ಏನಪ್ಪ ಅಂತಂದರೆ, ಟ್ರಂಪು ಯಾವುದು ಮುಚ್ಚುಮರೆ ಮಾಡಲ್ಲ, ಪಾರದರ್ಶಕ. ಇನ್ಫ್ಯಾಕ್ಟ್ ಡಿಸೆಂಬರ್ 25ರಿಂದಲೂ ಕೂಡ 2025 ಡಿಸೆಂಬರ್ 25ರಿಂದಲೂ ಕೂಡ ಅವರು ಮುಚ್ಚುಮರೆ ಇಲ್ದಿರನ್ನೇ ಒಂದು ಘೋಷಣೆ ಮಾಡ್ತಿದ್ರು. ವೆನಿಜುಲಾದ ಅಧ್ಯಕ್ಷರ ದಿನಗಳು ಎಣಿಕೆಗಳಾಗ್ತಾ ಇದ್ದಾವೆ. ವೆನಿಜುಲಾ ಆ ಅಧ್ಯಕ್ಷ ನಮ್ಮ ತೈಲವನ್ನು ಕದ್ದಿದ್ದಾನೆ,
ಅಲ್ಲಿ ಅಪಾರವಾದಂಥ ತೈಲ ಸಂಪನ್ಮೂಲ ಇದೆ, ಅದು ಅಮೇರಿಕಾಗೆ ಸೇರಬೇಕು. ಆದ್ದರಿಂದ ಈ ಅಧ್ಯಕ್ಷನ ನಾವು ಹೊರದಬ್ಬಿ ಬಂಧಿಸಿ ವೆನಿಜುಲಾದ ಇಡೀ ತೈಲ ಸಂಪನ್ಮೂಲವನ್ನು ನಮ್ಮ ತೆಕ್ಕೆಗೆ ತೆಗೆದುಕೊಳ್ತೀವಿ ಅಂತೇಳಿ ಯಾತಕ್ಕೆ ಇವರು ದಾಳಿ ಮಾಡಿದ್ದು ಅಂತ ಯಾರಿಗೂ ಅನುಮಾನನೇ ಬರದೇ ಇರೋ ರೀತಿ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಟ್ವಿಟರ್ನಲ್ಲಿ ತುಂಬ ಸ್ಪಷ್ಟವಾಗಿ ಜಗತ್ತಿಗೆ ಕೇಳೋ ಥರ ತಮ್ಮ ಹೇಳಿಕೆಯನ್ನು ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ವೆನಿಜುಲಾದ ಮೇಲೆ ಅಮೇರಿಕ ಯಾಕೆ ದಾಳಿ ಮಾಡ್ತು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಇಡೀ ಜಗತ್ತು ಕೂಡ ಎಂಥ ಅಪಾಯದಲ್ಲಿದೆ ಅನ್ನೋದು ನಮಗೆ ತುಂಬ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ವೆನಿಜುಲಾದ ಒಂದು ಸಣ್ಣ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನೀವು ಗಮನಿಸೋದಾದರೆ ತಮ್ಮ ಪರದೆಯ ಮೇಲೆ ಒಂದು ಗ್ರಾಫ್ ಬರುತ್ತೆ, ತಾವು ಅದನ್ನು ನೋಡ್ಬೋದು. ಸ್ಪೇನ್ ದೇಶ ಇಡೀ ಜಗತ್ತಿನ ಮೇಲೆ, ಸ್ಪೇನ್ ಮತ್ತು ಪೋರ್ಚುಗಲ್ಲು ಇಡೀ ಜಗತ್ತನ್ನು ಮೊದಲು ವಸಾಹತುಶಾಹಿ ಆಳ್ವಿಕೆಗೆ ಗುರಿ ಮಾಡಿದಂಥವು. ಅದಕ್ಕೆ ಮುಂಚೆ ಅಮೇರಿಕಾ, ಅದಾದ ನಂತರದಲ್ಲಿ ಇದೇ ಯುರೋಪ್ನಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬ್ರಿಟಿಷರು, ಇದೇ ಸ್ಪ್ಯಾನಿಷರು ಹೋಗ್ಬಿಟ್ಟು ಇವತ್ತೇನು ಅಮೇರಿಕಾ ಅಂತ ಕರಿತೀವಿ ಆ ಇಡೀ ಅಮೇರಿಕಾನ ತನ್ನ ತೆಕ್ಕೆಗೆ ತೆಗೆದುಕೊಂಡರು. ಹಾಗೂ ಅಮೇರಿಕಾದಲ್ಲಿದ್ದಂಥ ಇವತ್ತಿನ ಅಧ್ಯಯನಗಳ ಪ್ರಕಾರ ಕನಿಷ್ಠ 2 ಕೋಟಿ ಮೂಲ ನಿವಾಸಿಗಳನ್ನು, ರೆಡ್ ಇಂಡಿಯನ್ಸ್ ಅಂತ ಕರೀತಾರೆ, ಅವರುಗಳನ್ನು ಕಗ್ಗೊಲೆ ಮಾಡಿ ಅಮೇರಿಕಾವನ್ನು ವಶಪಡಿಸ್ಕೊಳ್ತು ತಮ್ಮಂಥವು ಇವರು ನಾಗರಿಕರು ಅಂತ ಕರ್ಕೋತಾರೆ. ಅದೇ ರೀತಿ ಸ್ಪೇನು, ಪೋರ್ಚುಗಲ್ಲು ಕೂಡ ಲ್ಯಾಟಿನ್ ಅಮೇರಿಕಾದ ಹಲವಾರು ದೇಶಗಳನ್ನು ಆಕ್ರಮಣ ಮಾಡಿಕೊಳ್ತು. ಅದರ ಭಾಗವಾಗಿ 1500ರಲ್ಲಿ ವೆನಿಜುಲಾವನ್ನು ಕೂಡ ಆಕ್ರಮಣ ಮಾಡಿಕೊಂಡರು. ಜಗತ್ತಿನಾದ್ಯಂತ ವಸಾಹತುಶಾಹಿಗಳ ವಿರುದ್ಧದ ಹೋರಾಟ ಅದರ ನಂತರದ ಶತಮಾನದಲ್ಲಿ ನಿಧಾನವಾಗಿ ಗರಿಗೆತ್ತಿದ್ದಂತೆ ವೆನಿಜುಲಾದಲ್ಲೂ ಕೂಡ ತುಂಬ ದೊಡ್ಡ ವಸಾಹತುಶಾಹಿ ವಿರೋಧಿ ಹೋರಾಟ ನಡೀತು. ತಮಗೆ ಗೊತ್ತಿರೋ ಹಾಗೆ 1811ರಿಂದ 1930ರ ನಡುವೆ ದೊಡ್ಡ ಮಟ್ಟದಲ್ಲಿ ಸ್ಪ್ಯಾನಿಷ್ ವಸಾಹತುಶಾಹಿ ವಿರೋಧಿಗಳ ವಿರುದ್ಧ ಹೋರಾಟ ನಡೀತು. ಆ ಹೋರಾಟದ ಭಾಗವಾಗಿ ಪ್ರಾತಿನಿಧಿಕ ಪ್ರಜಾತಂತ್ರದ ಚಹರೆಗಳುಳ್ಳಂಥ ಹೊಸ ಬಗೆಯ ಆಳ್ವಿಕೆ ಅಲ್ಲಿಗೆ ಜಾರಿಗೆ ಬಂತು. ಅತ್ಯಂತ ಬಡತನ, ಅತೀ ದೊಡ್ಡ ಸಂಪತ್ತಿದ್ರೂ ಕೂಡ ಅತ್ಯಂತ ಬಡತನದಲ್ಲಿರುವಂಥ ದೇಶವಾಗಿ ಇಡೀ ಜಗತ್ತು ಆಗಿ ನೋಡೋದಾದರೆ, ಇಡೀ ಅಮೇರಿಕಾದಲ್ಲಿರುವ ಸಂಪತ್ತು ಅಥವಾ ಯುರೋಪ್ನಲ್ಲಿರುವ ಸಂಪತ್ತೆಲ್ಲವೂ ಕೂಡ ಲ್ಯಾಟಿನ್ ಅಮೇರಿಕಾ, ಆಫ್ರಿಕಾ, ಭಾರತದಂಥ ಏಷ್ಯಾ ದೇಶಗಳಿಂದ ಲೂಟಿ ಮಾಡಿ ಹೋಗಿರೋದು. ಅವರು ಸ್ವಂತ ಶ್ರೀಮಂತರಾಗಿರುವುದಲ್ಲ. ಅದು ಆ ಸಂಪತ್ತುಗಳು ನಮಗೆ ಸಿಕ್ಕಿದ್ದಿದ್ರೆ, ನಮ್ಮ ಆಯಾ ನಿಜವಾದ ಅದರ ಒಡೆಯರಿಗೆ, ವಾರಸುದಾರರಿಗೆ ಸಿಕ್ಕಿದ್ದಿದ್ರೆ ಈ ಯಾವುದೇ ದೇಶಗಳು ಬಡತನದಿಂದ ಸಾಯುವ ಅಗತ್ಯ ಇರಲಿಲ್ಲ. ಅತ್ಯಂತ ಸಂಪದ್ಭರಿತ ಆದರೆ ಅತಿ ಬಡತನ ಇರುವ ದೇಶಗಳಾಗೆ ವಸಾಹತುಶಾಹಿ ಆಳ್ವಿಕೆಯ ಪರಿಣಾಮ ಅದು. ಅದರ ವಿರುದ್ಧ ಹೋರಾಟಗಳು ನಡೆದು ರಷ್ಯಾ ಮತ್ತು ಚೈನಾದಲ್ಲಿ ಮಾತ್ರ ಈ ಒಂದು ವಸಾಹತುಶಾಹಿ ವಿರೋಧಿ ಹೋರಾಟ ಆರ್ಥಿಕ ವಸಾಹತುಶಾಹಿ ವಿರುದ್ಧವೂ ಆಯಿತು. ಅಂದರೆ ರಾಜಕೀಯ ವಸಾಹತುಶಾಹಿ ಅಂದ್ರೇನು, ಬೇರೆ ದೇಶದವ್ರು ಬಂದು ನಮ್ಮನ್ನು ಆಳೋದು. ಅವರು ನೇರವಾಗಿ ಇಲ್ಲಿ ಆಳೋದಿಲ್ಲ, ಆದರೆ ಅವರು ಫ್ಯಾಕ್ಟ್ರಿಗಳಿಲ್ಲೇ ಇರ್ತವೆ. ಮೊದಲ ಥರನೇ ನಮ್ಮನ್ನು ರೈತರನ್ನ, ಕಾರ್ಮಿಕರನ್ನ ಸುಲಿಗೆ ಮಾಡ್ತಾರೆ. ಆದರೆ ಆ ಸುಲಿಗೆಗೆ ಸಹಾಯ ಮಾಡೋದು, ಕಾನೂನು ಮಾಡೋದು ಮಾತ್ರ ಅದೇ ದೇಶದವರು ಅಂತಾದರೆ ಅದು ಅರೆ ಸ್ವಾತಂತ್ರ್ಯ, ಸಂಪೂರ್ಣ ಸ್ವಾತಂತ್ರ್ಯ ಅಲ್ಲ. ಕೆಲವು ದೇಶಗಳು ಮಾತ್ರ ಕೇವಲ ಹೊರದೇಶೀಯರನ್ನು ಭಾರತದಿಂದ ಬಿಟ್ಟು ತಮ್ಮ ದೇಶಗಳಿಂದ ಬಿಟ್ಟು ಓಡಿಸೋದಲ್ಲ, ಅವರು ಏನು ಇಲ್ಲಿ ಹೂಡಿಕೆ ಮಾಡಿ ನಮ್ಮ ಸಂಪತ್ತನ್ನು ಲೂಟಿ ಮಾಡ್ತಿದ್ರು ಅದನ್ನು ಸಂಪೂರ್ಣ ರಾಷ್ಟ್ರೀಕರಣ ಮಾಡಬೇಕು, ಹಾಗೂ ಈ ದೇಶದ ಸಂಪತ್ತು ತಮ್ಮ ದೇಶದ ಜನರಿಗೆ ಸಿಗಬೇಕು ಅಂತೇಳಿ ನಿಜವಾದಂಥ ಆರ್ಥಿಕ ನಿರ್ವಸಾಹತೀಕರಣ ಕೂಡ ಮಾಡಿಕೊಂಡ್ರು. 1920ರಲ್ಲಿ ವೆನಿಜುಲಾದಲ್ಲಿ ಈ ರೀತಿ ವಸಾಹತುಶಾಹಿಗಳ ವಿರುದ್ಧ ಹೋರಾಟ ಆಗಿ ಒಂದು ಪ್ರಜಾಪ್ರಾತಿನಿಧಿಕ ದೇಶವಾಗಿ ಅದು ರೂಪುಗೊಂಡ ಮೇಲೆ 20ರಲ್ಲಿ ಅಲ್ಲಿ ತೈಲ ಸಂಪನ್ಮೂಲಗಳಿರೋದು ಗಮನಕ್ಕೆ ಬಂತು. ವಿಸ್ತೃತವಾದಂಥ ತೈಲ ಸಂಪನ್ಮೂಲ, ಅದನ್ನು ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ ವಿಜ್ಞಾನ ಬೇಕು, ತೆಗೆಯೋದಕ್ಕೆ ತಂತ್ರಜ್ಞಾನ ಬೇಕು, ಸಿಕ್ಕಾಪಟ್ಟೆ ಬಂಡವಾಳ ಬೇಕು. ಆದರೆ ಸುಮಾರು 500-600 ವರ್ಷಗಳ ವಸಾಹತುಶಾಹಿ ಶೋಷಣೆ ಗುರಿಯಾಗಿದ್ದರಿಂದ ಅವೆಲ್ಲವೂ ಕೂಡ ವೆನಿಜುಲಾಗಿರಲಿಲ್ಲ. ಅಮೇರಿಕಾ ಇದರ ಪತ್ತೆ ಹಚ್ಚಿತು. ಅಮೇರಿಕಾದ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು ಬಂದು ಇಡೀ ವೆನಿಜುಲಾ ಆಯಿಲ್ನ ಸಂಪೂರ್ಣವಾಗಿ ತಾವು ಶೋಷಣೆ ಮಾಡೋದಕ್ಕೆ ಶುರು ಮಾಡಿದ್ರು. ತಮ್ಮ ಪರದೆಯ ಮೇಲೆ ಇನ್ನೊಂದು ಕೋಷ್ಟಕವನ್ನು ಬರುತ್ತೆ, ತಾವು ಗಮನಿಸ್ಬೋದು. ವೆನಿಜುಲಾದಲ್ಲಿ ಯಾವ ಪ್ರಮಾಣದಲ್ಲಿ ತೈಲ ಸಂಪನ್ಮೂಲ ಇದೆ ಅಂದರೆ, ಇಡೀ ಜಗತ್ತಿನಲ್ಲೇ ಇರಬಹುದಾದ ತೈಲ ಸಂಪನ್ಮೂಲಗಳ 20% ಸಂಪನ್ಮೂಲ, 19.5% ಸಂಪನ್ಮೂಲ ಕೇವಲ ವೆನಿಜುಲಾದಲ್ಲಿದೆ. ಸುಮಾರು $303 ಬಿಲಿಯನ್ ಬ್ಯಾರಲ್ಗಳಷ್ಟು ತೈಲ ಸಂಪನ್ಮೂಲ ಅಲ್ಲಿದೆ. ಈಗ ಅಷ್ಟನ್ನು ಕೂಡ ಬಗದು ಮಾರ್ಕೊಂಡ್ರೆ ವೆನಿಜುಲಾಗಿಂತ ದೊಡ್ಡ ಶ್ರೀಮಂತರ ಅಮೇರಿಕ ಅದ್ರ ಮುಂದೆ ಏನೂ ಆಗೋದಿಲ್ಲ. ಆದರೆ ತೆಗೆದು ಅದನ್ನು ಸಂಸ್ಕರಿಸಿ ಜಗತ್ತಿಗೆ ಮಾರಬೇಕಾದ್ರೆ ಬೇಕಾಗುವ ತಂತ್ರಜ್ಞಾನ, ಬಂಡವಾಳ ಇಲ್ಲ. ಈ ಅಸಹಾಯಕತೆಯನ್ನು ಬಳಸ್ಕೊಂಡು ಬಹುರಾಷ್ಟ್ರೀಯ ಕಂಪ್ನಿಗಳು ಬಂದು ಅದನ್ನು ಸಂಪೂರ್ಣವಾಗಿ ತಮ್ಮದಾಗಿಸ್ಕೊಂಡು, ನಿಮಗೆ ಗೊತ್ತಿರ್ಬೋದು ಮೊಬಿಲ್ ಅನ್ನುವಂತಹ ಒಂದು ತೈಲ ಕಂಪನಿ, ಶೆವ್ರಾನ್ ಅನ್ನುವ ಕಂಪನಿ, ಈ ಕಂಪನಿಗಳೆಲ್ಲ ಬಂದು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಮತ್ತೊಂದು ಬಗೆಯ ವಸಾಹತೀಕರಣ ಪ್ರಾರಂಭಿಸಿದ್ರು.
1976ರಲ್ಲಿ ಆಗ ಇದ್ದಂಥ ವೆನಿಜುಲಾದ ಅಧ್ಯಕ್ಷರು ಅದನ್ನು ತೈಲ ಬಾವಿಗಳನ್ನು ರಾಷ್ಟ್ರೀಕರಣ ಮಾಡಿ, ಆದರೆ ಅದರಲ್ಲಿ ತೈಲವನ್ನು ತೆಗೆದು ದೇಶಕ್ಕೆ ಒಂದಷ್ಟು ಟ್ಯಾಕ್ಸನ್ನು ಕೊಟ್ಟು ಮಾರ್ಕೊಳ್ಳುವ ಹಕ್ಕನ್ನು ಫಾರಿನ್ ಕಂಪನಿಗಳಿಗೆ ಬಿಟ್ಟುಕೊಟ್ರು. ಸೊ ಹೀಗಾಗಿ ತೈಲ ಸಂಪನ್ಮೂಲ ಇದ್ದರೂ ಕೂಡ ಅತ್ಯಂತ ಬಡತನದಲ್ಲಿರುವಂತಹ ದೇಶವಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಇದೇ ವೆನಿಜುಲಾದಲ್ಲಿ $1 ಟ್ರಿಲಿಯನ್ ಮೌಲ್ಯದಷ್ಟು ಬೆಳ್ಳಿ ಕೂಡ ಅಲ್ಲಿ ಸಿಗುತ್ತೆ. ಇದೆಲ್ಲವನ್ನು ಲೂಟಿ ಮಾಡ್ತಾ ಇದ್ದದ್ದು, ಇದೆಲ್ಲವನ್ನು ಸಂಪೂರ್ಣವಾಗಿ ಲಾಭ ಮಾಡ್ಕೊಳ್ತಾ ಇದ್ದಿದ್ದು ಬಹುರಾಷ್ಟ್ರೀಯ ಕಂಪನಿಗಳು, ವಿಶೇಷವಾಗಿ ಅಮೇರಿಕಾ. ಅದಕ್ಕೆ ಪೂರಕವಾಗಿ ಸಹಕಾರಿಯಾಗಿದ್ದದ್ದು ಅಲ್ಲಿ ಆಡಳಿತ ವರ್ಗ ಮತ್ತು ಅಲ್ಲಿ ಇವರೇ ಪೋಷಿಸಿದಂಥ ದಲ್ಲಾಳಿ ಬಂಡವಾಳಶಾಹಿಗಳು. ಭಾರತದಲ್ಲಿ ಅಂತ ಎಷ್ಟು ದಲ್ಲಾಳಿ ಬಂಡವಾಳಶಾಹಿಗಳಿದ್ದಾರೆ ತಮಗೆ ಗೊತ್ತೇ ಇದೆ. ಈ ದಲ್ಲಾಳಿ ಬಂಡವಾಳಶಾಹಿಗಳು, ದಲ್ಲಾಳಿ ಸರ್ಕಾರ ನೋಡುವುದಕ್ಕೆ ವೆನಿಜುಲನ್ ದೇಶದವರೇ ಆಗಿದ್ದರು. ಅವ್ರು ಕೆಲಸ ಮಾಡ್ತಿದ್ದೆಲ್ಲವೂ ಕೂಡ ಅಮೇರಿಕಾದ ಪರವಾಗಿ, ಮತ್ತು ತಾವು ಮಾತ್ರ ಭ್ರಷ್ಟಾಚಾರಿಗಳಾಗಿ ಬೇರೆ ಬೇರೆ ದೇಶಗಳಲ್ಲಿ ಕೋಟಿಗಟ್ಟಲೆ ಸಂಪತ್ತುಗಳನ್ನು ಮಾಡಿಟ್ಕೊಂಡಿದ್ರು. ಕಣ್ಣೆದುರುಗಡೆ ಒಂದು ಕಡೆ ಸಿರಿ ಸಂಪತ್ತುಗಳು, ಐಷಾರಾಮ ಒಂದು ಸಣ್ಣ ವರ್ಗಕ್ಕೆ, ಯಾವ ಸಂಪತ್ತು ಇಡೀ ದೇಶದ ಜನರಿಗೆ ಸಿಗಬೇಕಾಗಿರುವ ಸಂಪತ್ತನ್ನು ಭ್ರಷ್ಟಾಚಾರದ ಲಾಭ ತಮ್ಮದೇ ದೇಶದ ಒಂದು ಸಣ್ಣ ವರ್ಗಕ್ಕೆ, ಯಾಕಂದರೆ ಅಮೇರಿಕಾದ ಗುಲಾಮರಾಗಿರೋದಕ್ಕೆ. ಉಳಿದಂತೆ ದೇಶ ಅತ್ಯಂತ ಹಸಿವು, ಬಡತನ, ಅನಾರೋಗ್ಯ, ನಿರಕ್ಷರತೆ, ನಿರುದ್ಯೋಗ ಇವುಗಳಿಂದ ತತ್ತರಿಸ್ತಿತ್ತು. ಈ ವೈರುಧ್ಯ ನಾನು ಆಗಲೇ ಹೇಳಿದಾಗೆ ಇಡೀ ಲ್ಯಾಟಿನ್ ಅಮೇರಿಕಾ ದೇಶದಲ್ಲಿ ಹೊಸ ಬಗೆಯ ರಾಜಕೀಯ ಶಕ್ತಿಗೆ ದಾರಿ ಮಾಡಿಕೊಡ್ತು. ಅದು ಹೊಸ ಬಗೆಯ ಬೊಲಿವೇರಿಯನ್ ಕ್ರಾಂತಿ ಅಂತ ಕರೀತಾರೆ. ಅಂದರೆ ಪರದೇಶದ ವಸಾಹತುಶಾಹಿ ಆಳ್ವಿಕೆಗಳನ್ನು ಕಿತ್ತೊಗೆದು ತಮ್ಮ ದೇಶದ ಸಂಪನ್ಮೂಲಗಳನ್ನು ತನ್ನ ದೇಶದ ಜನರಿಗೆ ಸಮಾನವಾಗಿ ಹಂಚುವಂತಹ ಒಂದು ಕ್ರಾಂತಿ ಪ್ರಾರಂಭ ಆಯಿತು. ಆ ಕ್ರಾಂತಿಯ ಅಲೆಯಲ್ಲೇ 1998ರಲ್ಲಿ ವೆನಿಜುಲಾದಲ್ಲಿ ಚಾವೆಜ್ ಅನ್ನುವಂತಹ ಅತ್ಯಂತ ಚಾರಿಸ್ಮ್ಯಾಟಿಕ್, ಜನಾನುರಾಗಿಯಾದಂಥ ಅತ್ಯಂತ ಆಕರ್ಷಕ ವ್ಯಕ್ತಿತ್ವದ ಸಮಾಜವಾದಿ, ಈ ಬಗೆಯ ಸಮಾಜವಾದಿ ಆಶಯಗಳಿಗೆ ಬದ್ಧನಾಗಿದ್ದಂಥ ನಾಯಕತ್ವದಲ್ಲಿ ಆ ಕ್ರಾಂತಿ ನಡೆಯುತ್ತೆ. ಆ ಕ್ರಾಂತಿ ನಡೆದಾಗ 2007ರಲ್ಲಿ ಚಾವೆಜ್ ಅವರೇನು ಮಾಡ್ತಾರೆ, ಇಡೀ ತೈಲವ ಸಂಪನ್ಮೂಲ ಏನಿತ್ತು ಅವೆಲ್ಲವನ್ನೂ ಕೂಡ ಇನ್ನಷ್ಟು ರಾಷ್ಟ್ರೀಕರಣ ಮಾಡಿ ಅದರ ಉತ್ಪಾದನೆಯ ಲಾಭವೆಲ್ಲವೂ ಕೂಡ ಆ ದೇಶದ ಜನರಿಗೆ ಸಿಗಬೇಕು. ಇಲ್ಲೇನಾದರೂ ಬಂದು ನೀವು ಆಯಿಲ್ ವೆಲ್ಗಳನ್ನು ಮಾಡ್ತೀರಾ ಅಂತಂದರೆ ನೀವು ಇಷ್ಟು ಮಾತ್ರ ಲಾಭವನ್ನು ತೆಗೆದುಕೊಂಡು ಹೋಗೋಕ್ಕೆ ಸಾಧ್ಯ, ಉಳಿದದ್ದನ್ನು ನೀವು ಇಲ್ಲೇ ಈ ಜನರಿಗೆ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಸಂಪೂರ್ಣ ರಾಷ್ಟ್ರೀಕರಣ ಆಯಿತು. ಹೀಗಾಗಿ ಸುಮಾರಷ್ಟು ಅಮೇರಿಕನ್ ಕಂಪ್ನಿಗಳು ವಾಪಸ್ ಹೋಗ್ಬಿಟ್ರು. 2006-7ರಲ್ಲಿ ತಾವು ಗಮನಿಸಿರ್ಬೋದು, ತೈಲ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಏರಿತು. ಅದೇ ಸಂದರ್ಭದಲ್ಲಿ ತನ್ನಲ್ಲಿರುವ ತೈಲ ಸಂಪನ್ಮೂಲವನ್ನು ಬಳಸಿಕೊಂಡು ದೊಡ್ಡ ಮಟ್ಟದಲ್ಲಿ ಮಾರುಕಟ್ಟೆ ಮಾಡುವುದಕ್ಕೂ ಕೂಡ ಶುರು ಮಾಡಿತು. ಅಮೇರಿಕಾ ಅದಕ್ಕೆ ಸ್ಯಾಂಕ್ಷನ್ ಹಾಕಿದ್ರು ಕೂಡ, ನೀವು ಯಾರಿಗೂ ಕೂಡ ಮಾರಬಾರ್ದು, ನಿರ್ಬಂಧ ಆಗ್ತೀವಿ ಅಂತ ಹೇಳಿದ್ರು ಕೂಡ ಇರಾನು, ರಷ್ಯಾ, ಚೈನಾ, ಒಂದಷ್ಟು ಮಟ್ಟಿಗೆ ಪ್ರಾರಂಭದಲ್ಲಿ ಭಾರತ, ಯಾರು ಬಡ ದೇಶಗಳಿದ್ದು ಕ್ಯೂಬಾ, ಈ ಬಡ ದೇಶಗಳು ವೆನಿಜುಲಾದಿಂದ ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡೋದಕ್ಕೂ ಶುರು ಮಾಡಿದ್ರು. ಇನ್ಫ್ಯಾಕ್ಟ್ ಕಳೆದ 6 ತಿಂಗಳಿಂದ ವೆನಿಜುಲಾದಿಂದ 100ಕ್ಕೆ 100 ಪಟ್ಟು ತೈಲವನ್ನು ಖರೀದಿ ಮಾಡ್ತಿರೋದು ಚೈನಾ. ಇನ್ಫ್ಯಾಕ್ಟ್ ಕಳೆದ 4-5 ವರ್ಷಗಳಿಂದಲೂ ವೆನಿಜುಲಾದ 46% ತೈಲವನ್ನು ಚೈನಾವೇ ಖರೀದಿ ಮಾಡ್ತದೆ. ಹಾಗೂ ಪ್ರತಿಯಾಗಿ ಸುಮಾರು $300 ಬಿಲಿಯನ್ ವೆನಿಜುಲಾದ ಹಲವಾರು ಕೈಗಾರಿಕೆಗಳಲ್ಲಿ, ಮೂಲಸೌಕರ್ಯಗಳ ಇಂಡಸ್ಟ್ರಿಗಳಲ್ಲಿ ಹೂಡಿಕೆಯನ್ನು ಕೂಡ ಚೈನಾ ಮಾಡಿದೆ. ಈ ರೀತಿ ಅಮೇರಿಕಾದ ಹಂಗಿಲ್ಲದೆ ತನ್ನ ತೈಲವನ್ನು ತಾನು ಮಾರಿಕೊಂಡು ಸ್ವತಂತ್ರವಾಗಿ ಸ್ವಾಯತ್ತವಾಗಿ ಬೆಳೆದಿದ್ದು ಮಾತ್ರವಲ್ಲದೆ ಅದರಿಂದ ಬಂದ ಲಾಭವನ್ನು ಈ ಚಾವೆಜ್ ಸರ್ಕಾರ, ಚಾವಿಸ್ಟಾ ಜನರು ಅಂತ ಕರೀತಾರೆ ಚಾವೆಜ್ ಅನ್ನೋ ಪದದಿಂದಾಗಿ, ಆ ಹಣವನ್ನು ಅಂದರೆ ಸರ್ಕಾರಕ್ಕೆ ಒದಗಿ ಬಂದಂಥ ತೆರಿಗೆ ಅಥವಾ ಲಾಭದ ಪಾಲನ್ನು ದೊಡ್ಡ ಮಟ್ಟದಲ್ಲಿ ವೆನಿಜುಲಾದ ಜನರ ಜೊತೆ ಹಂಚಿಕೊಳ್ಳುವುದಕ್ಕೆ ಶುರು ಮಾಡಿದ್ರು. ಎಂದೂ ಇಲ್ಲದಂಥ ಶಿಕ್ಷಣ, ಎಂದೂ ಇಲ್ಲದಂಥ ಆರೋಗ್ಯ, ಎಂದೂ ಇಲ್ಲದಂಥ ಉದ್ಯೋಗಾವಕಾಶ, ನಿರುದ್ಯೋಗ ಭತ್ಯೆ. ವೆನಿಜುಲಾ ಪ್ರಪ್ರಥಮ ಬಾರಿಗೆ ತನ್ನ ಸಂಪತ್ತಿನಿಂದ ಸ್ವಲ್ಪ ಆದರೂ ಕೂಡ ನೆಮ್ಮದಿಯನ್ನು ನಿಟ್ಟುಸಿರು ಬಿಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಚಾವೆಜ್ ಅವರ ಸರ್ಕಾರ. ಇದರಿಂದ ಕಳ್ಕೊಂಡವ್ರು ಯಾರು? ಕಳ್ಕೊಂಡವರು ಇದುವರ ತನಕ ಅದನ್ನು ಬೇರೆ ದೇಶಕ್ಕೆ ಮಾರ್ಕೊಳ್ಳೋದಕ್ಕೆ ವೆನಿಜುಲಾದ ತಲೆ ಹಿಡಿತಿದ್ದಂಥ ದಲ್ಲಾಳಿ ಆಡಳಿತ ವರ್ಗ, ದಲ್ಲಾಳಿ ಬಂಡವಾಳಶಾಹಿಗಳು ಹಾಗೂ ಅಮೇರಿಕ. ಹೀಗಾಗಿ ಚಾವೆಜ್ ವಿರುದ್ಧ ಒಂದು ದೊಡ್ಡ ಮಟ್ಟದಲ್ಲಿ ಕೊಲ್ಲುವ ತಂತ್ರಗಳು, ಅವರನ್ನು ಕಿತ್ತಾಕುವ ತಂತ್ರಗಳು ನಿರಂತರವಾಗಿ ನಡೆಯೋದಕ್ಕೆ ಶುರುವಾಯಿತು. ಹಲವಾರು ಬಾರಿ ವೆನಿಜುಲಾದ ಅಧ್ಯಕ್ಷರಾಗಿದ್ದಂಥ ಚಾವೆಜ್ ಮೇಲೆ ಹತ್ಯಾ ಪ್ರಯತ್ನಗಳು ನಡೆದವು. 2013ರಲ್ಲಿ ಅವರ ಆರೋಗ್ಯವೂ ಕೂಡ ಕುಸಿತು. ಮಾದುರೋ ಅವರು ಹಾಗೆ ನೋಡೋದಾದರೆ ಇವತ್ತೇನು ಅಧ್ಯಕ್ಷರಾಗಿ
ಅಮೇರಿಕ ಸೆರೆ ಹಿಡಿದಿದೆ. ಅವರು ಟ್ಯಾಕ್ಸಿ ಡ್ರೈವರ್, ಬಸ್ ಡ್ರೈವರ್ ಮತ್ತು ಅಲ್ಲಿಯ ಟ್ರೇಡ್ ಯೂನಿಯನ್ ಆ್ಯಕ್ಟಿವಿಸ್ಟು. ನಿಧಾನಕ್ಕೆ ಅವರು ಈ ಚವಿಸ್ಟಾ ಚಳುವಳಿಯ ಭಾಗವಾಗಿ ಬೆಳೆದು ಉಪಾಧ್ಯಕ್ಷರಾಗ್ತಾರೆ. ಶಾವೇಜ್ ಅವರು 2014ರಲ್ಲಿ ತೀರ್ಕೊಂಡಾಗ ಅವರು ಅಧ್ಯಕ್ಷರಾಗ್ತಾರೆ. ಆದರೆ ಈ ಮತ್ತೆ ಮಾದುರೋ ಈ ರೀತಿ ಶಾವೇಜ್ ಅವರ ಕ್ರಾಂತಿಯನ್ನು ಮುಂದುವರಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಅಮೇರಿಕ ಮತ್ತು ವೆನಿಜುಲಾದ ದಲ್ಲಾಳಿ ಬಂಡವಾಳಶಾಹಿಗಳು ಅಪಾರ ಧನವನ್ನು ವಿನಿಯೋಗ ಮಾಡಿ ದಲ್ಲಾಳಿ ವಿರೋಧ ಪಕ್ಷಗಳನ್ನು ಹುಟ್ಟಾಕುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾರೆ. ಇನ್ಫ್ಯಾಕ್ಟು ನಿಮಗೆ ಗೊತ್ತಿರ್ಬೋದು, ಮಾಚಾಡೋ ಅಂತ ಅಂದ್ಬಿಟ್ಟು ಒಬ್ಬರಿಗೆ ಈ ಸರ್ತಿ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ತು. ಈ ಮಹಾತಾಯಿ ಯಾರಪ್ಪ ಅಂತಂದರೆ ನೇತನ್ಯಾಹು ಜೊತೆ ಇವತ್ತೇನು ಗಾಜಾದಲ್ಲಿ ನರಮೇಧ ಮಾಡ್ತಿದ್ದಾರೆ ನೇತನ್ಯಾಹುನ ಸ್ನೇಹಿತ. ಇದೇ ತಾಯಿ ನನ್ನ ವೆನಿಜುಲಾದ ಮಕ್ಕಳನ್ನು ಕೊಲ್ಲುವುದಕ್ಕೆ ಅಮೇರಿಕಾದ ಟ್ರಂಪ್ ಸೈನ್ಯವನ್ನು ಕಳಿಸಬೇಕು ಅಂತ ಆಹ್ವಾನಿಸಿದವರು ಇವ್ರಿಗೆ ಶಾಂತಿ ಪ್ರಶಸ್ತಿಯನ್ನು ಕೊಟ್ಟರು. ತನಗೆ ಕೊಟ್ಟಂಥ ಶಾಂತಿ ಪ್ರಶಸ್ತಿಯನ್ನು ನಾನು ಟ್ರಂಪ್ಗೆ ಸಮರ್ಪಿಸ್ತೀನಿ ಅಂತಲೂ ಕೂಡ ಈಕೆ ಅವತ್ತೇ ಹೇಳಿದರು. ಈ ದಾಳಿಯಾಗಿ ವೆನಿಜುಲಾದ ಅಧ್ಯಕ್ಷನ ಅರೆಸ್ಟ್ ಮಾಡಿದಾಗ ಇದು ಅನ್ಯಾಯ, ತಪ್ಪನ್ನೂರು ಮಾಡಿರಲಿ, ವಿಷಯ ಅದಲ್ಲ. ಮಾಡೋರೋ ಇವ್ರು ಹೇಳುವ ಥರ ಸರ್ವಾಧಿಕಾರಿಯಾಗಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಒಬ್ಬ ಸರ್ವಾಧಿಕಾರಿಯನ್ನು ಕಿತ್ತೊಗೆಯುವಂತಹ ಹಕ್ಕು ಆ ದೇಶದ ಜನರಿಗಿದೆ, ಅಮೇರಿಕಾಗಿಲ್ಲ. ಮೋದಿ ಬಗ್ಗೆ ಹಾಗೇ ಇದೆ. ನರೇಂದ್ರ ಮೋದಿ ಸರ್ವಾಧಿಕಾರಿ, ನರಮೇಧಗಳಲ್ಲಿ ಗುಜರಾತ್ ನರಮೇಧದಲ್ಲಿ ಪಾಲುದಾರರಾಗಿದ್ದಾರೆ. ಇಡೀ ದೇಶಾದ್ಯಂತ ಮುಸ್ಲಿಮರ ನರಮೇಧಕ್ಕೆ ತಯಾರಿ ಮಾಡ್ತಿದ್ದಾರೆ ಅಂತ ಅವ್ರ ಮೇಲೆ ಆರೋಪಗಳಿದ್ದಾವೆ. ಆರೋಪ ಏನೇ ಇರ್ಬೋದು, ಅವ್ರನ್ನ ಕಿತ್ತೊಗೆಯುವ ಅಧಿಕಾರ ಇರುವುದು ಈ ದೇಶದ ಜನರಿಗೆ ಹೊರತು ಅಮೇರಿಕಾದ ಸೈನ್ಯಕ್ಕಲ್ಲ. ನಾಳೆ ನರೇಂದ್ರ ಮೋದಿಯವರು ಅಮೇರಿಕಾ ವಿರುದ್ಧ ಸಡ್ಡೊಡೆದು ನಿಂತರು ಅಂತ ಇಟ್ಕೊಳ್ರಿ. ಇದುವರೆ ತನಕ ಆ ಥರದ್ದು ಯಾವ ಸೂಚನೆಗಳು ಕೊಡೋದಿಲ್ಲ, ಅವ್ರು ಮಾಡೋದಿಲ್ಲ. ಸಡ್ಡೊಡೆದು ನಿಲ್ಲೋದಕ್ಕೆ ನರೇಂದ್ರ ಮೋದಿಯವರಿಗೆ ಅಮೇರಿಕಾ ವಿರುದ್ಧನೂ ಸಾಧ್ಯ ಇಲ್ಲ, ಚೈನಾ ವಿರುದ್ಧನೂ ಸಾಧ್ಯ ಇಲ್ಲ. ಅವ್ರು ಗುಟ್ರಾಕೋದೇನಿದ್ರು ಕೂಡ ಬಲಹೀನವಾದಂಥ ಪಾಕಿಸ್ತಾನ ಮತ್ತು ಬಲಹೀನವಾದಂಥ ಬಾಂಗ್ಲಾದೇಶದ ವಿರುದ್ಧ. ಬೇರೆ ಯಾರಾದರೂ ಗುಟ್ರಾಕಿದ್ರೆ ವೆನಿಜುಲಾದ ಅಧ್ಯಕ್ಷನ ಥರ ಅವ್ರ ಮೇಲೆ ಇಲ್ದಿರೋಂಥ ಆರೋಪ ಹೊರಿಸಿ ಭಾರತದ ಅಧ್ಯಕ್ಷರನ್ನು ಕೂಡ ಸೆರೆ ಹಿಡಿದ್ರೆ ನಾವು ಅದನ್ನು ಒಪ್ಪಲ್ಲ ಅದನ್ನು. ಅದು ನರೇಂದ್ರ ಮೋದಿ ಆದರೂ ಸರಿಯೇ, ಬೇರೆ ಯಾರಾದರೂ ಸರಿಯೇ. ನರೇಂದ್ರ ಮೋದಿ ಮಾಡಿರುವ ಅಪರಾಧಗಳಿಗೆ ಶಿಕ್ಷೆ ವಿಧಿಸುವ ಹಕ್ಕು ಭಾರತದ ಜನರಿಗಿದೆ, ಅಮೇರಿಕಾಗಲ್ಲ. ಹಾಗೇ ವೆನಿಜುಲಾಗೆ 100 ಅಪರಾಧಗಳನ್ನು ಅವ್ರು ಮಾಡಿದರೂ ಕೂಡ ಚುನಾವಣೆಯಲ್ಲಿ ಶಿಕ್ಷೆ ವಿಧಿಸೋದು, ನ್ಯಾಯಾಲಯದ ಮೂಲಕ ಜೀವಾವಧಿ ಶಿಕ್ಷೆ ವಿಧಿಸೋದು, ಅವೆಲ್ಲ ಹಕ್ಕುಗಳು ವೆನಿಜುಲಾದ ನ್ಯಾಯಾಂಗಕ್ಕೆ, ವೆನಿಜುಲಾದ ಜನರಿಗಿರಬೇಕು. ಕನಿಷ್ಠ ಪಕ್ಷ ಅಷ್ಟು ದೇಶಭಕ್ತಿಯನ್ನು ಹೊಂದಿರದ ಮಾಚಾಡೋ ತನ್ನ ದೇಶದ ಮೇಲೆ ಬಂದು ದಾಳಿ ಮಾಡಿ ಅಂತ ನೇತನ್ಯಾಹುಗೆ, ಇಸ್ರೇಲ್ನ ಅಧ್ಯಕ್ಷನಿಗೆ, ಅಮೇರಿಕಾಗೆ ಕರೆ ಕೊಡೋರು, ಅವ್ರಿಗೆ ಶಾಂತಿ ಪ್ರಶಸ್ತಿ ಸಿಗುತ್ತೆ. ಇದು ವೆನಿಜುಲಾದ ಪರಿಸ್ಥಿತಿ. ವೆನಿಜುಲಾದ ಮೇಲೆ ದಾಳಿ ಮಾಡಿದ್ದಕ್ಕೆ ತುಂಬ ಸ್ಪಷ್ಟವಾಗಿರೋದು ಅಲ್ಲಿರುವ ತೈಲ ಸಂಪನ್ಮೂಲ, ಇತರ ಖನಿಜ ಸಂಪನ್ಮೂಲ. ಇದೆಲ್ಲದರ ಜೊತೆಗೆ ಇನ್ನೊಂದು ಅತಿ ಮುಖ್ಯವಾದದ್ದೇನಪ್ಪ ಅಂತಂದರೆ, ಇವತ್ತು ಜಗತ್ತೇನಾಗ್ತಾ ಇದೆ, ಮೊದಲು ಸೋವಿಯತ್ ರಷ್ಯಾ ಕುಸಿದ ನಂತರ, ಸೋವಿಯತ್ ರಷ್ಯಾ ಇರುವಷ್ಟು ಕಾಲ ಅಮೇರಿಕಾ ಮತ್ತು ರಷ್ಯಾ ಅಂತ ಇಡೀ ಜಗತ್ತಿನಲ್ಲಿ 2 ಬಣ ಇತ್ತು. ಆ 2 ಬಣಗಳ ನಡುವೆ ಒಂದು ಶೀತಲ ಯುದ್ಧ ನಡೀತಿತ್ತು, ಕೋಲ್ಡ್ ವಾರ್ ಎರಾ ಅಂತ ನಾವು ಕರಿತಿದ್ವಿ. ಸೋವಿಯತ್ ರಷ್ಯಾ ಕುಸಿದು ಬಿದ್ದಾದ ಮೇಲೆ 91ರ ನಂತರ ಏಕಮಾತ್ರ ಸಾಮ್ರಾಟ ಅಮೇರಿಕಾ ಅಂತಾಯಿತು. ಆದರೆ ಆ ಏಕಮಾತ್ರ ಸಾಮ್ರಾಟನಾದಂಥ ಅಮೇರಿಕನಿಗೆ ಆರ್ಥಿಕವಾಗಿ, ಹಣಕಾಸಿನ ದೃಷ್ಟಿಯಲ್ಲಿ, ತಾಂತ್ರಿಕವಾಗಿ ಸಡ್ಡು ಹೊಡೆಯುವ ರೀತಿಯಲ್ಲಿ ಕಳೆದ 20-25 ವರ್ಷದ ಅವಧಿನಲ್ಲೇ ಚೈನಾ ಇವತ್ತು ಬೆಳೆದು ನಿಂತಿದೆ. ರಷ್ಯಾ ಅದೆಷ್ಟೇ ಸೋವಿಯತ್ ರಷ್ಯಾ ಆಗಿ ಕುಸಿದು ಬಿದ್ದು ಬೇರೆ ಬೇರೆ ಅದರ ಸಹವರ್ತಿ ದೇಶಗಳು ಅದನ್ನು ಬಿಟ್ಟೋಗಿದ್ರು ಕೂಡ ರಷ್ಯಾ ಒಂದು ದೇಶವಾಗಿ ಮಿಲಿಟರಿ ದೃಷ್ಟಿಯಿಂದ ನೋಡಿದ್ರೆ, ಬೇರೆ ಆರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಅಮೇರಿಕಾಗೆ ಪೈಪೋಟಿ ಕೊಡಬಲ್ಲಂಥ ಸೈನಿಕವಾದ ಸಾಮರ್ಥ್ಯವನ್ನು ಹೊಂದಿದೆ. ಆ ರೀತಿ ಜಗತ್ತಿನ ಹಲವಾರು ದೇಶಗಳೊಂದಿಗೆ ಸೈನಿಕ ಸಂಬಂಧವನ್ನು ಹೊಂದಿದೆ. ಚೈನಾ ವಿಶೇಷವಾಗಿ 2013ರ ನಂತರ ಇಡೀ ಜಗತ್ತಿನಾದ್ಯಂತ, ಜಗತ್ತಿನ ಹೆಚ್ಚು ಕಡಿಮೆ ಎಲ್ಲ ಭೂಭಾಗಗಳಲ್ಲೂ, ಲ್ಯಾಟಿನ್ ಅಮೇರಿಕಾ ಇದ್ದ ಮೊದಲುಗೊಂಡು ಯುರೋಪು, ಲ್ಯಾಟಿನ್ ಅಮೇರಿಕಾ, ಆಫ್ರಿಕಾ, ಏಷ್ಯಾ ಎಲ್ಲ ದೇಶಗಳಲ್ಲೂ ಕೂಡ ಮೂಲಭೂತ ಸೌಕರ್ಯಗಳಿಗೆ ಸಹಾಯ ಮಾಡ್ತಾ, ಆ ದೇಶದ ಆರ್ಥಿಕ ಉನ್ನತಿಗೆ ಸಹಕರಿಸ್ತಾ, ಅದರ ಮೂಲಕ ತನ್ನ ಆರ್ಥಿಕ ಲಾಭವನ್ನು ಮಾಡಿಕೊಳ್ತಾ ತನ್ನ ವಿಶೇಷವಾದಂಥ ಪ್ರಭಾವವನ್ನು ವಿಸ್ತರಿಸ್ತಾ ಇದೆ. ಅದರ ಭಾಗವಾಗಿ ಲ್ಯಾಟಿನ್ ಅಮೇರಿಕಾಗೂ ವಿಸ್ತರಿಸ್ತಾ ಇದೆ. ನಾನಾಗಲೇ ಹೇಳಿದಾಗೆ ವೆನಿಜುಲಾದಲ್ಲಿ ಅತಿ ಹೆಚ್ಚು ಬಂಡವಾಳವನ್ನು ಹೂಡಿರುವಂಥದ್ದು ಇವತ್ತು ಚೈನಾ. 1998ರ ತನಕ ಅಥವಾ ತೀರಾ 2002ರ ತನಕನೂ ಕೂಡ ವೆನಿಜುಲಾಗೆ ಪ್ರಮುಖವಾದಂಥ ವ್ಯಾಪಾರಿ ಟ್ರೇಡ್ ಪಾರ್ಟ್ನರ್ ಯಾರಪ್ಪ ಅಂದರೆ ಅಮೇರಿಕಾ. ಈಗ ಅತಿ ಮುಖ್ಯ ಟ್ರೇಡ್ ಪಾರ್ಟ್ನರ್ ಚೈನಾ. ಅದೇ ರೀತಿ ಪನಾಮ ದೇಶದಲ್ಲಿ ಚೈನಾದ ಹೂಡಿಕೆ ಇದೆ. ಅಂದರೆ ನಿಧಾನವಾಗಿ ತನ್ನ ಹಿತ್ತಲಲ್ಲಿ
ತನ್ನ ಪ್ರತಿಸ್ಪರ್ಧಿಯಾದಂಥ ಚೈನಾ ಮತ್ತು ರಷ್ಯಾ ಪ್ರಭಾವವನ್ನು ವಿಸ್ತರಿಸ್ತಿರೋದ್ರಿಂದ ಹೇಗಾದರೂ ಅದಕ್ಕೆ ಕತ್ತರಿ ಹಾಕಬೇಕು ಮತ್ತು ಅದಕ್ಕೆ ಪೂರಕವಾಗಿರುವ ರಾಜಕೀಯ ಶಕ್ತಿಗಳನ್ನು ಅಧಿಕಾರದಿಂದ ಕಿತ್ತೊಗೆದು ತನ್ನ ಚೇಲಾಗಳು ಅಲ್ಲಿ ಅಧಿಕಾರದಲ್ಲಿರೋ ಥರ ನೋಡ್ಕೊಳ್ಬೇಕು ಅನ್ನೋದು ಇನ್ನೊಂದು ಜಿಯೋ ಪೊಲಿಟಿಕಲ್ ಸ್ಟ್ರಾಟಜಿ. ಅದಕ್ಕಿರುವಂಥ ಇನ್ನೊಂದು ಪ್ರಮುಖವಾದಂಥ ಕಾರಣ. ಈ ಎಲ್ಲ ಕಾರಣಗಳಿಗಾಗಿ ವೆನೆಜುಲಾದ ಅಧ್ಯಕ್ಷರನ್ನ ಅಪಹರಣ ಮಾಡಲಾಗಿದೆ. ಎಲ್ಲ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಗಾಳಿಗೆ ತೂರಲಾಗಿದೆ ಮತ್ತು ನಾನು ಹೇಳಿದ್ದೇ ಸರಿ ಅನ್ನುವಂತಹ ಕಾನೂನನ್ನು ಮಾಡಲಾಗ್ತಾ ಇದೆ. ಈ ಅಮೇರಿಕಾ ಸಾಮ್ರಾಜ್ಯ ಹುಟ್ಟಿರೋದೇ ಇದೆ ಈ ರೀತಿಯಲ್ಲಿ. ತಮ್ಮ ಪರದೆಯ ಮೇಲೆ ಮತ್ತೊಂದು ಭೂಪಟ ಬರುತ್ತೆ, ತಾವು ನೋಡ್ಬೋದು. ಇದೇ ಲ್ಯಾಟಿನ್ ಅಮೇರಿಕಾ ದೇಶಗಳಲ್ಲಿ, ಈ ಲ್ಯಾಟಿನ್ ಅಮೇರಿಕಾ ಅಥವಾ ದಕ್ಷಿಣ ಅಮೇರಿಕಾ ಅಂತ ಕರೆದಾಗ ಅದರಲ್ಲಿ ಮಧ್ಯ ಅಮೇರಿಕಾ ಇದೆ, ಕ್ಯಾರಿಬಿಯನ್ ದ್ವೀಪದಲ್ಲಿರೋ ದ್ವೀಪ ದೇಶಗಳಿದ್ದಾವೆ, ಹಾಗೂ ದಕ್ಷಿಣ ಅಮೇರಿಕಾದ ದೇಶಗಳಿದ್ದಾವೆ. ಈ ಎಲ್ಲ ದೇಶಗಳ ಮೇಲೆ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಸುಮಾರು 1945 ನಂತರ ವಿಶ್ವಸಂಸ್ಥೆ ಆದ ಮೇಲೆ ಮತ್ತೊಂದು ದೇಶದ ಮೇಲೆ ದಾಳಿ ಮಾಡಬಾರ್ದು ಅಂತಂದ್ಬಿಟ್ಟು ವಿಶ್ವಸಂಸ್ಥೆಯ ಆರ್ಟಿಕಲ್ 2 ಹೇಳುತ್ತಿರುವ ಹೊತ್ತಿನಲ್ಲೂ ಕೂಡ ಲ್ಯಾಟಿನ್ ಅಮೇರಿಕಾದ ದೇಶಗಳ ಮೇಲೆ 1945ರಿಂದ 1990 ನಡುವೆ 56 ಬಾರಿ ಸೈನಿಕ ಆಕ್ರಮಣಗಳನ್ನು ಮಾಡಿದ್ದಾವೆ. ಅದರಲ್ಲಿ ಅತ್ಯಂತ ಪ್ರಖ್ಯಾತವಾದ ಪ್ರಕರಣಗಳು ಈ ಪೀಳಿಗೆಗೆ ನೆನಪಿರಲಾರದು. ನಿಕರಾಗುವಾದಲ್ಲಿ, ಗ್ವಾಟಮಾಲಾದಲ್ಲಿ ಯುನೈಟೆಡ್ ಫ್ರೂಟ್ ಕಂಪನಿ ಅಂತ ಅಮೇರಿಕಾದ ಕಂಪನಿ ಇಡೀ ಗ್ವಾಟಮಾಲಾ ನಮಗೆ ಬೇಕು ಅಂತ ಕೂತಿದ್ರು. ಅದನ್ನು ರಾಷ್ಟ್ರೀಕರಣ ಮಾಡಬೇಕು, ಅದು ನಮ್ಮ ದೇಶದ ಜನರಿಗೆ ಸೇರಬೇಕಾಗಿರೋದು ಅಂತ ಗ್ವಾಟಮಾಲಾದ ಅಧ್ಯಕ್ಷ ಅದರ ವಿರುದ್ಧ ಹೋರಾಟ ಮಾಡೋಕ್ಕೋದಾಗ ಆತನ ಅಪಹರಣ ಮಾಡಿದ್ರು. ಪನಾಮಾದಲ್ಲಿ ಇದೇ ದೇಶದಲ್ಲಿ ನೊರೇಗಾ ಅಂತ ಅಂದ್ಬಿಟ್ಟು ಒಬ್ಬ ಇದ್ದ ಮನುಷ್ಯ, ಅವನು ಅಮೇರಿಕಾನೇ ಸಾಕಿದಂಥ ಬೆಕ್ಕದು. ಅಮೇರಿಕಾದ ವಿರುದ್ಧ ಮಾತಾಡ್ತಿದ್ದಾನೆ ಅಂದ ತಕ್ಷಣ ಸೀದಾ ಬಂದರು, ಅವನೊಬ್ಬ ಇದ್ದಕ್ಕಿದ್ದಾಗೆ ನಾರ್ಕೋ ಟೆರರಿಸ್ಟ್ ಅಂದರು, ಅವನು ತೊಗೊಂಡೋಗ್ಬಿಟ್ಟು ಅಮೇರಿಕಾದ ಜೈಲಿನಲ್ಲಿ ಹಾಕಿದ್ರು. ಗ್ರೆನೇಡಾದ ಅಧ್ಯಕ್ಷನ ಹಾಗೆ ಮಾಡಿದ್ರು. ಚಿಲಿ ಅಂತ ಒಂದು ದೇಶ ಬರುತ್ತೆ ದಕ್ಷಿಣ ಅಮೇರಿಕಾದಲ್ಲಿ. ಆ ಚಿಲಿ ಅನ್ನೋ ದೇಶದಲ್ಲಿ ಅಮೇರಿಕಾದ ಸಾಮ್ರಾಜ್ಯಶಾಹಿಗಳು ಮತ್ತು ಚಿಲಿಯ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಅಲ್ಲಿಯ ಕಾರ್ಮಿಕರು ರೈತರು ನಡೆಸ್ತಿದ್ದಂಥ ಸಮಾಜವಾದಿ ಹೋರಾಟವನ್ನು ಬಗ್ಗು ಬಡಿಬೇಕು ಅಂತೇಳಿ ಅಮೇರಿಕಾದ ನೆರವನ್ನು ತೆಗೆದುಕೊಂಡು ಸಮಾಜವಾದಿ ಬಂಡಾಯದ ವಿರುದ್ಧ ದೊಡ್ಡ ದಂಗೆಯನ್ನು ಶುರು ಮಾಡಿದ್ರು. ಅದರ ನಡುವೆಯೂ ಕೂಡ ಚುನಾವಣೆ ನಡೆದಾಗ ಇಡೀ ಚಿಲಿಯ ಜನತೆ 1973ರಲ್ಲಿ ಆಲೆಂಡೆ ಎನ್ನುವಂತಹ ಒಬ್ಬ ಸಮಾಜವಾದಿ ಆಶಯದ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ. ಆ ಥರ ಜನರೇ ಆಯ್ಕೆ ಮಾಡಿದಂಥ ಒಬ್ಬ ಸಮಾಜವಾದಿ ಅಧ್ಯಕ್ಷನ, ಇನ್ಫ್ಯಾಕ್ಟು ಚಿಲಿಯ ಅತ್ಯಂತ ದೊಡ್ಡ ಮತ್ತೊಬ್ಬ ನೊಬೆಲ್ ಲಾರೆಟ್ ಕವಿ ಪ್ಯಾಬ್ಲೋ ನೆರುದಾ ಅಂತ ನಿಮಗೆ ಗೊತ್ತಿರ್ಬೋದು. ಅವರಿಬ್ಬರನ್ನೂ ಕೂಡ ಅಮೇರಿಕಾ ಏನು ಮಾಡುತ್ತೆ, 1973 ಸೆಪ್ಟೆಂಬರ್ 11ನೇ ತಾರೀಕು, ಅಮೇರಿಕಾ ಯಾವಾಗಲೂ ಹೇಳೋದು ಸೆಪ್ಟೆಂಬರ್ 11 ಅಂತಂದರೆ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಮಾಡಿದಂಥ ದಾಳಿಯನ್ನು. ಬಟ್ ಇನ್ನೂ ಆ ಥರ ಹಲವಾರು ಸೆಪ್ಟೆಂಬರ್ 11ಗಳು ಅಮೇರಿಕಾ ಜಗತ್ತಿನ ಮೇಲೆ ಮಾಡಿದೆ. ಅದರಲ್ಲಿ ಅತ್ಯಂತ ಮುಖ್ಯವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರೋದು ಚಿಲಿನಲ್ಲಿ 1973 ಸೆಪ್ಟೆಂಬರ್ 11ನೇ ತಾರೀಕು ಅಲೆಂಡೆಯ ಅರಮನೆಯ ಮೇಲೆ ದಾಳಿ ಮಾಡಿ ಚುನಾಯಿತ ಅಧ್ಯಕ್ಷನನ್ನು ಕೊಂದಾಕಿ ತನ್ನ ಸರ್ವಾಧಿಕಾರಿ ಸೇನಾಧಿಕಾರಿಯನ್ನು ತಂದಲ್ಲಿ ನೆಲೆಗೊಳಿಸ್ತಾರೆ. ನಿಕರಾಗುವದಲ್ಲಿ ಇದೇ ಥರ ಬಂಡಾಯ ನಡೀತಾ ಇರುತ್ತೆ. ಆ ಬಂಡಾಯವನ್ನು ಹತ್ತಿಕ್ಕೋದಕ್ಕೆ CIA ಮೂಲಕ ಅವರು ಹಲವಾರು ವಿರೋಧಿ ಗುಂಪುಗಳನ್ನು ಹುಟ್ಟಾಕ್ತಾರೆ. CIAಗೆ ಹಾಗೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫ್ ಅಮೇರಿಕಾಗೆ ಏನಿದೆ ಆ ಥರ ದೊಡ್ಡ ಇತಿಹಾಸನೇ ಇದೆ. ತನ್ನ ಪರವಾಗಿ ಇಲ್ಲದಿರುವಂತಹ ಆಳ್ವಿಕೆಯನ್ನು ಕಿತ್ತೊಗೆಯುವುದಕ್ಕೆ ಅದೇ ದೇಶದಲ್ಲಿ ದುಡ್ಡು ಕೊಟ್ಟು ಮೂಲಭೂತವಾದಿಗಳನ್ನು, ಸರ್ವಾಧಿಕಾರಿಗಳನ್ನು, ಸೇನಾಧಿಕಾರಿಗಳನ್ನು ಪೋಷಿಸಿ, ಉದಾಹರಣೆಗೆ ಅಫ್ಘಾನಿಸ್ತಾನವೇ ಅತಿ ದೊಡ್ಡ ಉದಾಹರಣೆ. ಅಫ್ಘಾನಿಸ್ತಾನದಲ್ಲಿ ಇವತ್ತೇನಲ್ಲಿ ಸ್ತ್ರೀಯರಿಗೆ ಹಕ್ಕಿಲ್ಲ ಅಂತ ಹೇಳ್ತಿದ್ದೀವಿ. ಕೇವಲ 30-40 ವರ್ಷಗಳ ಹಿಂದೆ ಇಡೀ ಏಷ್ಯಾದಲ್ಲೇ ಅತ್ಯಂತ ಹೆಚ್ಚಿನ ಮಹಿಳಾ ಸ್ವಾತಂತ್ರ್ಯವಾಗಿದ್ದಂಥ ದೇಶ ಇತ್ತು. ಅಲ್ಲಿ ಇಸ್ಲಾಂ ಯಾಕಂದರೆ ಅಲ್ಲೊಂದು ಸಮಾಜವಾದಿ ರಷ್ಯಾ ಪರವಾದಂಥ ಆಳ್ವಿಕೆ ಇತ್ತು. ಅದರ ವಿರುದ್ಧ ಇದೇ ಒಸಾಮಾ ಬಿನ್ ಲಾಡನ್ಗೆ ಯಾರನ್ನ ಇವರು ಆ ನಂತರ ಕೊಂದಾಕಿದ್ರು ಅಮೇರಿಕದವರು, ಅವ್ರಿಗೆ ಇವರೇ CIAನವರೇ ದುಡ್ಡು ಕೊಟ್ಟು ಅಲ್ಲಿ ತಾಲಿಬಾನ್ಗಳಂಥ ಅತ್ಯಂತ ಮೂಲಭೂತವಾದಿಗಳಿಗೆ ಪ್ರೇರಣೆ ಕೊಟ್ಟು ಗನ್ನುಗಳನ್ನು ಸರಬರಾಜು ಮಾಡಿ ಸಮಾಜವಾದಿ ಹಾಗೂ ಪುರೋಗಾಮಿ ಆಶಯಗಳನ್ನುಳ್ಳಂಥ ಅಫ್ಘಾನಿಸ್ತಾನದ ಸರ್ಕಾರವನ್ನು ಉರುಳಿಸಿ ತಾಲಿಬಾನ್ ಸರ್ಕಾರ ಬರೋದಕ್ಕೂ ಇವರೇ ಕಾರಣರು. ಇದು ಕೇವಲ ಲ್ಯಾಟಿನ್ ಅಮೇರಿಕಾದೊಂದಾದರೆ ಮತ್ತೊಂದು ಚಿತ್ರ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಇಡೀ ದೇಶಾದ್ಯಂತ, ಜಗತ್ತಿನಾದ್ಯಂತ, ಲ್ಯಾಟಿನ್ ಅಮೇರಿಕಾ ಬಿಟ್ಟು ಲ್ಯಾಟಿನ್ ಅಮೇರಿಕಾದಲ್ಲಿ 56 ಬಾರಿ, ಉಳಿದಂತೆ ಇತರ ಜಗತ್ತಿನ ದೇಶಗಳಲ್ಲಿ ಕಳೆದ 45-70 ವರ್ಷಗಳಲ್ಲಿ 64 ಬಾರಿ ಅಮೇರಿಕಾ ದಾಳಿ ಮಾಡಿದೆ. ಯಾವ ವಿಶ್ವಸಂಸ್ಥೆಯೂ ಇದು ಕ್ಯಾರೆ ಮಾಡಿಲ್ಲ. ಅದರಲ್ಲಿ ಒಬಾಮಾ ಆದರೂ ಒಂದೇ,
ಅದರಲ್ಲಿ ಬಂತು ಅಂತಂದರೆ ಜಾರ್ಜ್ ಬುಷ್ ಆದರೂ ಒಂದೇ, ಟ್ರಂಪ್ ಆದರೂ ಒಂದೇ. ಟ್ರಂಪ್ಗೆ ಏನು ಇರುವ ಒಂದೇ ಒಂದು ವ್ಯತ್ಯಾಸ ಅಪ್ಪ ಅಂತಂದರೆ, ಟ್ರಂಪು ಪಾರದರ್ಶಕವಾಗಿ ನಾನೇನು ಮಾಡ್ತೀನಿ ಅಂತ ಘೋಷಣೆ ಮಾಡ್ತಾರೆ. ಹಾಗೂ ಈಗ ಅಮೇರಿಕಾದ ಒಳಗೂ ಅದೇ ರೀತಿಯಾದಂಥ ಸಂಪೂರ್ಣವಾಗಿ ಎಲ್ಲ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ, ಅಲ್ಲಿಗೆ ಜನರಿಗೆ ಕೊಟ್ಟಂಥ ನಾಗರಿಕ ಹಕ್ಕುಗಳನ್ನು ಹತ್ತಿಕ್ಕುವಂತಹ, ಅಲ್ಲಿರುವಂತಹ ಇತರ ವರ್ಣೀಯರಿಗೆ, ಕಪ್ಪು ಜನರಿಗೆ ಇದ್ದಂಥ ಹಕ್ಕುಗಳನ್ನು ಕಿತ್ತಾಕುವಂತಹ ಒಂದು ಒಳಗೆಯೂ ಸರ್ವಾಧಿಕಾರಿಯಾಗಿ ಒಂದು ಹೊಸ ರೆಜಿಮನ್ನು ತರ್ತಿದ್ದಾರೆ. ಈ ಎರಡು ವ್ಯತ್ಯಾಸಗಳನ್ನು ಬಿಟ್ಟರೆ ರಿಪಬ್ಲಿಕ್ ಆಗಿರ್ಬೋದು, ಡೆಮೊಕ್ರಾಟ್ಗಳಾಗಿರ್ಬೋದು, ಇಡೀ ಜಗತ್ತಿನಾದ್ಯಂತ ಅವರು ಕೊಡ್ತಿರೋದು ಒಂದೇ ಘೋಷಣೆ, ಒಂದೋ ಸಾಮಂತರಾಗಿ ಇಲ್ಲ ಸರ್ವನಾಶವಾಗಿ. ಇದಕ್ಕೆ ಪೈಪೋಟಿಯಾಗಿ ಇವತ್ತು ಚೈನಾ ಮತ್ತು ರಷ್ಯಾ ಏನಾದರೂ ಮಾಡುತ್ತಾ ಅನ್ನೋ ಪ್ರಶ್ನೆಗೆ ಬಂದರೆ ಅವರ ಹೇಳಿಕೆ ಅತ್ಯಂತ ನಿರಾಶಾದಾಯಕವಾಗಿದೆ. ಇನ್ಫ್ಯಾಕ್ಟ್ ಹಂಗೆ ನೋಡಿದ್ರೆ ಈ ಜಗತ್ತಿನಲ್ಲಿರುವುದು ಗ್ರೇಟ್ ಪವರ್ಸ್ ಅಂತ ನೀವು ಕರೆಯೋದಾದರೆ, ಮೋದಿಯವರು ತಮ್ಮನ್ನು ತಾವು ಏನೇ ಹೇಳ್ಕೋಬೋದು, ಇವತ್ತಿರೋದು ಗ್ರೇಟ್ ಪವರ್ಸ್ ಮೂರೇ: ಒಂದು ಅಮೇರಿಕಾ, ಇನ್ನೊಂದು ಚೈನಾ, ಮತ್ತೊಂದು ರಷ್ಯಾ. ಚೈನಾ ರಷ್ಯಾ ತನ್ನದೇ ಸ್ವಾರ್ಥ ಕಾರಣಗಳಿಗೆ ವಿಶ್ವಸಂಸ್ಥೆಯಂತಹ ಒಂದು ಬಹುಪಕ್ಷೀಯವಾದಂಥ ಸಂಸ್ಥೆ ಇರಬೇಕು, ರೂಲ್ ಆಫ್ ಲಾ ಇರಬೇಕು, ಆ ಮೂಲಕವಾದರೂ ಅಮೇರಿಕ ನಿಯಂತ್ರಣದಲ್ಲಿ ಇರಬೇಕು ಅಂತ ಈಗ ವಿಶ್ವಸಂಸ್ಥೆಗೆ ಪೂರಕವಾಗಿದ್ದಾರೆ. ಅಮೇರಿಕ ಚೈನಾ ರಷ್ಯಾ ಬಂದು ತನ್ನ ಒಂದು ಪ್ರಾಬಲ್ಯ ಅಲ್ಲಿ ಇಲ್ದಂಗೆ ಆಗುತ್ತೆ ಅಂತೇಳಿ ವಿಶ್ವಸಂಸ್ಥೆನೇ ಬೇಡ. ಈಗ ಹೊಸದಾಗಿ ಅವರು 2025ರಲ್ಲಿ ನ್ಯಾಷನಲ್ ಸ್ಟ್ರಾಟಜಿಕ್ ಅಮೇರಿಕಾದ ರಾಷ್ಟ್ರೀಯ ವ್ಯೂಹತಂತ್ರ ನೀತಿ ಅನ್ನೋದನ್ನು ಒಂದನ್ನು, ನ್ಯಾಷನಲ್ ಸ್ಟ್ರಾಟಜಿಕ್ ಪಾಲಿಸಿ ಅನ್ನೋದನ್ನು ಒಂದು ಡಿಕ್ಲೇರ್ ಮಾಡಿದ್ದಾರೆ. ಅದರ ಪ್ರಕಾರ ಅವರು ಪಶ್ಚಿಮಾರ್ಧ ಗೋಳ ಏನಿದೆ ಅಂದರೆ ಇಂಗ್ಲೆಂಡ್ನ ದಾಟಿ ಈ ಕಡೆ ಎಡಭಾಗದಲ್ಲಿರುವ ಎಲ್ಲ ದೇಶಗಳ ಒಟ್ಟಾರೆ ಏಕಸ್ವಾಮ್ಯ ನನ್ನದು, ಇಲ್ಲಿ ಅಮೇರಿಕ ನಡಿಬೇಕು. 1821ರಲ್ಲಿ ಬ್ರಿಟಿಷರು ಅಮೇರಿಕವನ್ನು ಆಕ್ರಮಣ ಮಾಡಿ ತಮ್ಮ ಕೆಳಗೆ ಇರಬೇಕು ಅಂತ ಹೇಳಿದಾಗ ಅಲ್ಲಿ ಮುನ್ರೋ ಅಂತಂದ್ಬಿಟ್ಟು ಒಬ್ಬರು ಇದ್ದರು. ಅವರು ಮುನ್ರೋ ಡಾಕ್ಟ್ರಿನ್ ಅಂತ ಮುಂದಿಟ್ಟರು. ಆ ಮುನ್ರೋ ಡಾಕ್ಟ್ರಿನ್ ಪ್ರಕಾರ ಬ್ರಿಟಿಷರು ಬರಬಾರ್ದು ಇಲ್ಲಿಗೆ ಅಂತೇಳಿ. ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಿರೋದು ಏನಪ್ಪ ಅಂತಂದರೆ, ಇದು ಆಧುನಿಕ ಡೊನ್ರೋ, ಆವಾಗಲ ಮುನ್ರೋ ಇತ್ತು, ಈಗ ಡೊನ್ರೋ ಸಿದ್ಧಾಂತ ನಾವು ಹೇಳ್ತಿದ್ದೀವಿ. ಈ ಇಡೀ ಪಶ್ಚಿಮ ವಲಯದಲ್ಲಿ ಬೇರೆ ದೇಶದವ್ರು ಕಾಲಿಡಂಗಿಲ್ಲ, ಅದಕ್ಕೆ ಅಡ್ಡಿ ಬರುವ ವಿಶ್ವಸಂಸ್ಥೆನೂ ನಾನು ಒಪ್ಪಲ್ಲ, ಅದಕ್ಕೆ ಅಡ್ಡಿ ಬರುವ ಯಾವುದೇ ಒಪ್ಪಂದಗಳಲ್ಲೂ ನಾನಿರೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಅಮೇರಿಕಾ ಚೈನಾ ಮತ್ತು ರಷ್ಯಾನೂ ಕೂಡ ತುಂಬ ದೂರವಾಯಿತು. ಶಸ್ತ್ರಾಸ್ತ್ರ ಸಂಘರ್ಷದಲ್ಲಿ ಇಳಿದು ಅಂತಂದರೆ ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಗೆ ತಕ್ಷಣಕ್ಕೆ ಲಾಭ ಇಲ್ಲ. ಹೀಗಾಗಿ ಅಮೇರಿಕವನ್ನು ಎದುರು ಹಾಕಿಕೊಳ್ಳಬಹುದಾದಂಥ ಸಶಕ್ತ ರಾಷ್ಟ್ರಗಳು ಇದರ ಬಗ್ಗೆ ಮೌನ ವಹಿಸಿದ್ದಾವೆ. ಪರೋಕ್ಷವಾಗಿ ಈ ರೀತಿ ತಮ್ಮ ಪ್ರಭಾವ ವಲಯವನ್ನು ವಿಸ್ತರಿಸಿಕೊಳ್ಳುವಂಥದ್ದು ಅಮೇರಿಕ ಮಾಡೋದಾದರೆ ನಾಳೆ ರಷ್ಯಾನೂ ಮಾಡ್ಬೋದು, ನಾಳೆ ಚೈನಾ ಮಾಡಿದ್ರೂ ಕೂಡ ಯಾರೂ ಕೇಳೋದಿಲ್ಲ. ಇದರಲ್ಲಿ ತೈವಾನ್ನ ಉದಾಹರಣೆ ಕೊಡ್ತಾರೆ, ಚೈನಾದ ವಿಸ್ತರಣೆತವಾಗ. ಆದರೆ ತೈವಾನ್ ಯಾವತ್ತೂ ಕೂಡ ಚೈನಾದ ಭಾಗವೇ ಆಗಿತ್ತು. ಅದು ನೋಡೋದಾದ್ರೆ ಅಮೇರಿಕಾ ಕೂಡ ತೈವಾನ್ ಚೈನಾದ ಭಾಗ, ಚೈನಾ ಅಂದರೆ ಒಂದೇ ಚೈನಾ, ಎರಡು ಚೈನಾ ಅಲ್ಲ ಅನ್ನೋ ನೀತಿಯನ್ನು ಅವರು ಒಪ್ಕೊಂಬಿಟ್ಟಿದ್ದಾರೆ 1973ರಿಂದ. ಯಾಕಂದರೆ ಚೈನಾದಲ್ಲಿ ಕ್ರಾಂತಿ ಆದಾಗ ಬಂಡವಾಳಶಾಹಿಗಳ ವಿರುದ್ಧ, ಭೂಮಾಲೀಕರ ವಿರುದ್ಧ ಕಮ್ಯುನಿಸ್ಟರು ಇಡೀ ಚೈನಾದ ಮೈನ್ಲ್ಯಾಂಡ್ ಚೈನಾ ಅಂತ ಏನು ಕರೀತಾರೆ ಅಲ್ಲಿ ಕ್ರಾಂತಿ ಮಾಡಿ ತಮ್ಮ ವಶಪಡಿಸ್ಕೊಳ್ತಾರೆ. ಚೈನಾದ ಬಾಲದ ತುದಿನಲ್ಲಿರೋ ಒಂದು ಸಣ್ಣ ದ್ವೀಪವಾಗಿರೋ ತೈವಾನ್ಗೆ ಕೊಮಿಂಟಾಂಗ್ ಅನ್ನುವಂತಹ ಬಂಡವಾಳಶಾಹಿ ಭೂಮಾಲೀಕರ ಪಕ್ಷದ ನಾಯಕರು ಓಡೋಗ್ಬಿಟ್ಟು ತಮ್ಮದೇ ನಿಜವಾದ ಚೈನಾ ಅಂತ ಘೋಷಣೆ ಮಾಡ್ಕೋತಾರೆ. ಅಮೇರಿಕ ಈ ಭೂಮಾಲೀಕರ ಬಂಡವಾಳಶಾಹಿ, ಚೈನಾದ ಭೂಮಾಲೀಕ ಬಂಡವಾಳಶಾಹಿಗಳಿಗೆ ಬೆಂಬಲಿಸ್ತದಿಂದ ಅವರು ಅದನ್ನು ಗುರುತಿಸ್ತಾರೆ, ಇದು ನಿಜವಾದ ಚೈನಾ, ಇದು ಬೃಹತ್ ಚೈನಾ. ಅಂದರೆ ಆ ಕಾಲಘಟ್ಟದಲ್ಲಿ 80 ಕೋಟಿ ಜನಸಂಖ್ಯೆ ಇರೋ ಬೃಹತ್ ಚೈನಾ ಒಂದು ಕಡೆ, 8 ಲಕ್ಷ ಇದ್ದಂಥ ತೈವಾನ್ ಒಂದು ಕಡೆ. ಅಮೇರಿಕ ನಾವು ಅದು ನಿಜವಾದ ಚೈನಾ, ಇದನ್ನು ಚೈನಾ ಅಂತ ಗುರುತಿಸಲ್ಲ ಅಂತಂದ್ಬಿಟ್ಟು ತಮ್ಮ ರಾಜಕಾರಣಕ್ಕೆ ತಕ್ಕನಾಗಿ ಒಂದು ಕಥೆಯನ್ನು ಕಟ್ತಾರೆ. ಅದಾದ ನಂತರದಲ್ಲಿ ಅಂತಾರಾಷ್ಟ್ರೀಯ ರಾಜಕಾರಣ ಬದಲಾಗ್ತಾ 1973ರಲ್ಲಿ ಚೈನಾದ ಸಹಕಾರವು ತಾನು ಉಳಿಯೋದಕ್ಕೆ ಬೇಕು ಅಂತ ಗೊತ್ತಾದಾಗ ಅಮೇರಿಕ ಇಲ್ಲ, ನಾವು ಒಂದೇ ಚೈನಾ ಅಂತ ಪರಿಗಣಿಸ್ತೀವಿ ಅಂತ ಅವರೇ ಹೇಳ್ತಿದ್ದಾರೆ. ಈಗ ಹಂಗೆ ಹೇಳ್ತಾನೆ ತೈವಾನ್ಗೆ ತನ್ನ ಎಲ್ಲ ಒಂದು $300 ಬಿಲಿಯನ್ ಅಷ್ಟು ಶಸ್ತ್ರಾಸ್ತ್ರಗಳನ್ನು ಕೂಡ ಸರಬರಾಜು ಮಾಡ್ತಿದೆ. ನಾಳೆ ತೈವಾನು ಚೈನಾನೇ ಮಿಲಿಟರಿ ಆಕ್ರಮಣ ಅಂತ ಹೇಳೋಕ್ಕಾಗಲ್ಲ, ಅವ್ರದ್ದೇ ಅಂತ ಅವ್ರು ಹೇಳ್ತಿದ್ದಾರೆ. ತೈವಾನ್ ಸೇರ್ಕೊಂಬಿಡ್ತು ಅಂತ ಇಟ್ಕೊಳ್ರಿ. ಇದು ಅನ್ಯಾಯ ಅಂತ ಹೆಂಗೆ ಅಮೇರಿಕ ಹೇಳೋಕ್ಕೆ ಸಾಧ್ಯ? ಉಕ್ರೈನ್ ಮೇಲೆ ರಷ್ಯಾ ಮಾಡ್ತಿರೋ ಯುದ್ಧವನ್ನು ತಪ್ಪು ಅಂತ ನೀವು ಹೆಂಗೆ ಹೇಳೋಕ್ಕೆ ಸಾಧ್ಯ? ರಷ್ಯಾ ಉಕ್ರೈನ್ ಮೇಲೆ ಮಾಡ್ತಿರೋ ದಾಳಿಯನ್ನು ತಡಿಬೇಕು ಅಂತಂದರೆ ರಷ್ಯಾದ ತೈಲವನ್ನು ಯಾರು ಕೊಂಡ್ಕೋತಾರೋ ಅವ್ರ ಮೇಲೆ 500% ನಾನು ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳೋದಕ್ಕೆ ಯಾವ ನೈತಿಕತೆ ಇರುತ್ತೆ?
ವೆನಿಜುಲಾದ ತೈಲವನ್ನು ನೀವು ಹೋಗಿ ಆಕ್ರಮಣ ಮಾಡಿ ಅದನ್ನು ಜಗತ್ತಿಗೆ ಮಾರೋದಾದರೆ ರಷ್ಯಾ ತೈಲವನ್ನು ಭಾರತ ಕೊಂಡ್ಕೊಂಡ್ರೆ ತಪ್ಪು ಅಂತ ಹೆಂಗೆ ಹೇಳ್ತೀರಿ ನೀವು? ಅಂದರೆ ನಿಧಾನಕ್ಕೆ ಜಾಗತಿಕ ರಾಜಕಾರಣವನ್ನು ಟ್ರಂಪ್ನ ನೇತೃತ್ವದಲ್ಲಿ ಅಮೇರಿಕ ಯಾವ ಕಡೆ ತೆಗೆದುಕೊಂಡು ಹೋಗ್ತಿದೆ ಅಂತಂದರೆ ಇಡೀ ಜಗತ್ತು ಅರಾಜಕ ಪರಿಸ್ಥಿತಿಗೆ ಹೋಗುವಂಥದ್ದು ಕಡೆ. ರೈಟ್ ಈಸ್ ಮೈಟ್, ಬಲವಿದ್ದವನದೇ ಅಧಿಕಾರ, ಬಲವಿದ್ದವನದೇ ಶಾಸನ ಅನ್ನೋ ಕಡೆಗೆ ಹೋಗ್ತಿದೆ. ಇದಕ್ಕೆ ನೇರವಾಗಿ ಬಲಿ ಬೀಳುವಂಥವರು ಅವರ ಹಿತ್ತಲಲ್ಲೇ ಇರುವ ಲ್ಯಾಟಿನ್ ಅಮೇರಿಕಾದ ದೇಶಗಳು. ಅವರು ತುಂಬ ಅಪಾಯದಲ್ಲಿದ್ದಾರೆ. ಗ್ರೀನ್ಲ್ಯಾಂಡ್ ಅಪಾಯದಲ್ಲಿದೆ, ಕ್ಯೂಬಾ ಅಪಾಯದಲ್ಲಿದೆ. ಇವತ್ತು ಆ ರೀತಿ ಜಗತ್ತನ್ನು ಅಮೇರಿಕಾದ ಸಾಮ್ರಾಜ್ಯಶಾಹಿ ಆಕ್ರಮಣದಿಂದ ತಡೆಗಟ್ಟಬೇಕು ಅಂತಂದರೆ ಬಡ ದೇಶಗಳೆಲ್ಲ ಒಂದಾಗಬೇಕು. ಕನಿಷ್ಠ ಪಕ್ಷ ಚೈನಾ, ರಷ್ಯಾ ಆದರೂ ಕೂಡ ಈ ಬಡ ದೇಶಗಳ ಜೊತೆಗೆ ಒಂದಾಗಬೇಕು. ಆದರೆ ತಮ್ಮದೇ ಸಾಮ್ರಾಜ್ಯಶಾಹಿ ಹಿತಾಸಕ್ತಿಯನ್ನು ಹೊಂದಿರುವಂತಹ ಚೈನಾ ಮತ್ತು ರಷ್ಯಾ ಆ ರೀತಿ ಬಡ ರಾಷ್ಟ್ರಗಳ ಜೊತೆಗೆ ಬರ್ತಾರ? ಬಡ ರಾಷ್ಟ್ರಗಳಲ್ಲೂ ಕೂಡ ತಮ್ಮ ರಾಷ್ಟ್ರೀಯ ಹಿತಾಸಕ್ತಿ ಮುಖ್ಯ, ರಾಜಿ ಮಾಡ್ಕೊಳ್ಳೋದಲ್ಲ ಅಮೇರಿಕಾದ ಜೊತೆ ಅನ್ನುವ ರೀತಿ ಆಳ್ವಿಕೆಗಳಿದ್ದಾವ. ನಮ್ಮ ದೇಶದ ಉದಾಹರಣೆನೇ ತೆಗೆದುಕೊಂಡ್ರೆ ಪಕ್ಕದ ಪಾಕಿಸ್ತಾನದ ಜೊತೆ ಯುದ್ಧ ಮಾಡಿದ್ದಕ್ಕೆ ನಾನೇ ಕಾರಣ, ನಾನೇ ನಿಲ್ಲಿಸಿದೆ ಅಂತ ಹೇಳಿದ್ರೆ ಅದನ್ನು ಧೈರ್ಯದಿಂದ ನೀವಲ್ಲ ನಾವು ಅಂತ ಹೇಳೋ ಶಕ್ತಿ ಇಲ್ಲ. ಅಮೇರಿಕಾದವರು ಹೊತ್ಬಿಟ್ಟು ಜಿ ಹುಜೂರ್ ಕ್ಯಾನ್ ಐ ಮೀಟ್ ಯು ಸರ್, ಮೇ ಐ ಮೀಟ್ ಯು ಸರ್ ಅಂತ ಕೇಳುವಂತಹ ಅಧ್ಯಕ್ಷ ಪ್ರಧಾನಿಗಳು ನಮ್ಮ ದೇಶದಲ್ಲಿ. ಮತ್ತು ಅವರು ಅಧಿಕಾರಕ್ಕೆ ಬಂದಾಗ ಅಮೇರಿಕಾದ ಜೊತೆ ನಾವು ಮಾಡ್ಕೊಂಡಿರೋ ಸೈನಿಕ ಒಪ್ಪಂದಗಳು ಹೇಗಿದಾವಪ್ಪ ಅಂತಂದರೆ ಅಮೇರಿಕಾದ ಒಪ್ಪಿಗೆ ಇಲ್ಲದೆ ಅವರಿಂದ ನಾವು ಕೊಂಡುಕೊಂಡಿರೋ ಅಂಥ ಯಾವುದೇ ಯುದ್ಧದಲ್ಲೂ ನಾವು ಬಳಸೋಕ್ಕಾಗೋದಿಲ್ಲ. ತಂತ್ರಜ್ಞಾನ ಇತ್ಯಾದಿ ಎಲ್ಲವೂ ಅವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ನಾವು ಇವಾಗ ಆರ್ಥಿಕತೆ ಮೇಲೆ. ಅಮೇರಿಕಾದ 51ನೇ ದೇಶ ಕೆನಡಾ ಆಗುತ್ತೋ ಬಿಡುತ್ತೋ, ಭಾರತ 52ನೇದು 53ನೇದು, ಈಗಾಗಲೇ ಪಾಕಿಸ್ತಾನ ಹೆಚ್ಚು ಕಡಿಮೆ ಹಂಗೆ ಆಗ್ಬಿಟ್ಟಿದೆ. ಮೋದಿಯವರ ನೇತೃತ್ವದಲ್ಲಿ ಭಾರತವು ಕೂಡ ತನ್ನ ಸಾರ್ವಭೌಮತೆಯನ್ನು ಕಳ್ಕೊಂಡು ಆ ಕಡೆಗೆ ಹೋಗ್ಬಿಡುತ್ತಾ ಅನ್ನೋ ಅಪಾಯದಲ್ಲಿ ನಾವಿದ್ದೀವಿ. ಅಮೇರಿಕ ಪರವಾಗಿ ಈ ರೀತಿ ನರೇಂದ್ರ ಮೋದಿಯವರ ಸರ್ಕಾರ ಮಾಡ್ತಿರೋದ್ರಿಂದಲೇ ಭಾರತದ ಎಲ್ಲ ನೆರೆಹೊರೆ ದೇಶಗಳು ಕೂಡ ನಮ್ಮನ್ನು ಸ್ನೇಹಿತರು ಅಂತ ಭಾವಿಸ್ತಾ ಇಲ್ಲ. ಅದು ಶ್ರೀಲಂಕಾ ಇರ್ಬೋದು. ಇನ್ಫ್ಯಾಕ್ಟ್ ಶ್ರೀಲಂಕಾ ನೋಡಿ, ಅಮೇರಿಕಾದ ಆಕ್ರಮಣವನ್ನು ಶ್ರೀಲಂಕಾದಂಥ ನಮ್ಮ ದೇಶದ GDP ಹೋಲಿಸಿದ್ರೆ ನಮ್ಮದ 10% ಇಲ್ದಿರೋ ಜಿ ಡಿ ಪಿ ಇಲ್ದಿರೋಂಥ ಒಂದು ದೇಶ, ಅದಕ್ಕಿರೋ ರಾಜಕೀಯ ನಾಯಕತ್ವದ ಕಾರಣಕ್ಕೆ ಅಮೇರಿಕ ಮಾಡಿದ್ದು ಆಕ್ರಮಣ, ಯುದ್ಧಾಕ್ರಮಣ ಖಂಡನೀಯ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಮ್ಮ ಭಾರತದ ಪ್ರಧಾನಿ ಅದರ ಬಗ್ಗೆ ಒಂದು ಮಾತಾಡೋದಿಲ್ಲ. ಶ್ರೀಲಂಕಾ ನಮ್ಮ ಜೊತೆ ಇಲ್ಲ, ಬಾಂಗ್ಲಾದೇಶ ನಮ್ಮ ಜೊತೆ ಇಲ್ಲ, ನಮ್ಮ ಜೊತೆ ಪಾಕಿಸ್ತಾನ ಇಲ್ಲವೇ ಇಲ್ಲ, ನಮ್ಮ ಜೊತೆ ನೇಪಾಳ ಇಲ್ಲ, ಭೂತಾನು ಕೂಡ ನಿಧಾನಕ್ಕೆ ಚೈನಾದ ಪ್ರಭಾವಕ್ಕೆ ಗುರಿಯಾಗ್ತಾ ಇದೆ. ಏಕಾಂಗಿ ಆಗ್ತಿದ್ದೀವಿ ನರೇಂದ್ರ ಮೋದಿಯವರ ಈ ಅಮೇರಿಕನ್ ಪರ ವಿದೇಶಾಂಗ ನೀತಿಯಿಂದ. ಹಾಗೂ ಒಂದು ವೇಳೆ ಮತ್ತು ಇದರಿಂದಾಗಿ ತೃಪ್ತರಾಗ್ಬಿಟ್ಟಿದ್ದಾರ ಟ್ರಂಪ್ ಮಹಾಶಯರು? ಅವರು ತೃಪ್ತರಾಗಿಲ್ಲ, ಇನ್ನೂ ಬೇಕು ಅವ್ರಿಗೆ. ಈಗ ಏನು ಇಂಡೋ ಅಮೇರಿಕನ್ ಟ್ರೇಡ್ ಪಾಲಿಸಿ ಅಂತ ಒಂದು ಆಗಲಿದೆ ಇಷ್ಟರಲ್ಲೇ. ಆ ಇಂಡೋ ಅಮೇರಿಕನ್ ಟ್ರೇಡ್ ಪಾಲಿಸಿ ಏನಾದರೂ ಸಹಿ ಹಾಕ್ಬಿಟ್ರೆ, ಈಗಾಗಲೇ ಅರ್ಧಂಬರ್ಧ ಸಹಿ ಹಾಕಿದ್ದಾರೆ, ಟ್ಯಾರಿಫ್ ಜಾಸ್ತಿ ಹಾಕಬೇಡ್ರಿ ಅಂತೇಳಿ, ಅದಕ್ಕೇನಾದರೂ ಸಹಿ ಹಾಕ್ಬಿಟ್ರೆ ಭಾರತದ 90 ಕೋಟಿ ರೈತರ ಬಾಳು ಬೀದಿ ಪಾಲಾಗುತ್ತೆ. ಅಮೇರಿಕದ ಎಲ್ಲ ಕೃಷಿ ಸರಕುಗಳಿಗೂ ಕೂಡ ಅತ್ಯಂತ ಕಡಿಮೆ ಸುಂಕದಲ್ಲಿ ನಮ್ಮ ದೇಶದ ಮಾರುಕಟ್ಟೆಯನ್ನು ಕೊಡಬೇಕಾಗುತ್ತೆ. ಅವರ ಅಮೇರಿಕಾದ ಸರಕು ಚೀಪ್ ಆಗುತ್ತೆ, ನಾವೇ ಬೆಳೆದಂಥ ಸರಕು ತುಟ್ಟಿ ಆಗುತ್ತೆ, ರೈತರು ಬೀದಿ ಪಾಲಾಗ್ತಾರೆ. ಇದೇ ಮೀನುಗಾರಿಕೆಗೆ ಅನ್ವಯಿಸುತ್ತೆ. ಅದೇ ಅಷ್ಟು ಮಾತ್ರ ಅಲ್ಲ, ಇತ್ತೀಚೆಗೆ ಮೊನ್ನೆ ಶಾಂತಿ ಅಂತ ಅಂದ್ಬಿಟ್ಟು ಇನ್ನೊಂದು ಹೊಸ ನೀತಿಯನ್ನು ತಂದರು ಈ ಸತಿ ಚಳಿಗಾಲದ ಅಧಿವೇಶನದಲ್ಲಿ. ಭಾರತದ ಅಣ್ವಸ್ತ್ರ ಮಾರುಕಟ್ಟೆಯನ್ನು ಕೂಡ ಸಂಪೂರ್ಣವಾಗಿ ಅಮೇರಿಕಾದವ್ರಿಗೆ ಬಿಟ್ಕೊಡುವಂಥ ನೀತಿಗಳು ಮಾಡಿದ್ದಾರೆ. ಅಕಸ್ಮಾತ್ ಅವಘಡ ಆದರೆ 3,000 ಕೋಟಿ ರೂಪಾಯಿಗಿಂತ ಜಾಸ್ತಿ ಫೈನ್ ಹಾಕಬಾರ್ದು ಅಂತ ಅಮೇರಿಕಾದವ್ರಿಗೋಸ್ಕರನೇ ಮಾಡಿರುವಂತಹ ಅಮೇರಿಕಾದ ಅಣ್ವಸ್ತ್ರ ಮಾರುಕಟ್ಟೆಗೆ ಅನುಕೂಲ ಮಾಡ್ಕೊಳ್ಳೋದಕ್ಕೇ ಭಾರತವನ್ನು ತೆರೆದಿಟ್ಟಿದ್ದಾರೆ. ಲೇಬರ್ ಕೋಡ್ಗಳನ್ನ ಜಾರಿಗೆ ತಂದಿದ್ದಾರೆ. ಲೇಬರ್ ಕೋಡ್ಗಳನ್ನು ನೀವು ಜಾರಿಗೆ ತರಲಿಲ್ಲ ಅಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಂದರೂ ಅದನ್ನು ಜಾರಿಗೆ ತಂದರು. ನಮ್ಮ ವಸ್ತುಗಳಿಗೆ ನೀವು ಮಾರುಕಟ್ಟೆ ಕೊಡಲಿಲ್ಲ ಅಂತಂದರೆ ನಾವು ನಿಮಗೆ ಟ್ಯಾರಿಫ್ ಹಾಕ್ತೀವಿ ಅಂತಂದರು, ಎಲ್ಲ ನೀವೇ ಬಂದು ಲೂಟಿ ಮಾಡ್ಕೊಂಡು ಹೋಗಿ ಅಂತಂದರು. ಸೈನ್ಯ, ನಮ್ಮ ಇಡೀ ಡಿಫೆನ್ಸ್ನ ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ. ಅಂದರೆ ನಾವು ನಿಮ್ಮ ಗುಲಾಮ ದೇಶ ಅಂತ ಘೋಷಣೆ ಮಾಡೋದು ಬಿಟ್ಟು ನರೇಂದ್ರ ಮೋದಿಯವರ ಸರ್ಕಾರ ಹೆಚ್ಚು ಕಡಿಮೆ ಭಾರತವನ್ನು ಅಮೇರಿಕಾದ ಗುಲಾಮಿಗೆ, ಭಾರತದ ಜನರನ್ನು ಅಮೇರಿಕಾದ ಶೋಷಣೆಗೆ ಈಗಾಗಲೇ ತೆರೆದಿಟ್ಟಿದೆ. ಹೀಗೆ ಮಾಡಿದ್ರೆ ನಾವು ಉಳ್ಕೋಬೋದಂತೇನೋ ಅವ್ರು ಅನ್ಕೋತಾರೆ. ಇದು ಇಲ್ಲಿಗೂ ನೆಲದಲ್ಲಿ 500% ಟ್ಯಾರಿಫ್ ಅಂತ ಮನುಷ್ಯ. ಅವ್ರಿಗಿಂತ ಜಾಸ್ತಿ ಪಾಕಿಸ್ತಾನ ಕೊಟ್ಟರೆ ಪಾಕಿಸ್ತಾನದ ಪರವಾಗಿರ್ತಾರೆ. ಇನ್ಫ್ಯಾಕ್ಟ್ ಮುನೀರ್ ಅಂತೇಳಿ ಪಾಕಿಸ್ತಾನದ ಸೇನಾಧ್ಯಕ್ಷನಿಗೆ ಎಷ್ಟು ಗೌರವ ಕೊಡ್ತದೆ ಅದರ ಅರ್ಧ ಭಾಗದ ಗೌರವ ಕೂಡ ಭಾರತದ ಪ್ರಧಾನಿಗೆ ಅಮೇರಿಕ ಕೊಡೋದಿಲ್ಲ. ಸೊ ಹೀಗೆ ಇವತ್ತು ಟ್ರಂಪ್ನ ಜಗತ್ತು ಇಡೀ ಜಗತ್ತನ್ನು ಒಂದು ದೊಡ್ಡ ಅರಾಜಕತೆಗೆ, ಅತ್ಯಂತ
ಅದರಲ್ಲೂ ಜಗತ್ತಿನ ಜನರಿಗೆ ಇನ್ನೂ ಹೆಚ್ಚಿನ ಶೋಷಣೆ, ಇನ್ನೂ ಹೆಚ್ಚು ಯುದ್ಧದ ಸಾಧ್ಯತೆ, ಸಾರ್ವಭೌಮತೆಯ ಸರ್ವನಾಶ, ಏಕಾಏಕಿ ಯುದ್ಧಗಳು, ಇವೆಲ್ಲಕ್ಕೂ ಕೂಡ ಒಂದು ಇಡೀ ಜಗತ್ತನ್ನು ಅತ್ಯಂತ ಹಿಂಸಾತ್ಮಕವಾದಂಥ ಜಗತ್ತಿಗೆ, ಭಾಗಶಃ 2 ಪ್ರಪಂಚ ಯುದ್ಧಗಳ ನಡುವಿನ ಜಗತ್ತಾಗಿತ್ತೋ ಆ ರೀತಿಯ ಒಂದು ಸಂದರ್ಭಕ್ಕೆ ನಾವು ದೂಡಲ್ಪಡ್ತಿದ್ದೀವಿ. ಚೈನಾ ರಷ್ಯಾ ಇದನ್ನು ಹೆಂಗೆ ವಿರೋಧಿಸ್ತದೆ? ಇದನ್ನು ಸೈನಿಕವಾಗಿ ರಣತಂತ್ರಗಳಿಂದ ವಿರೋಧಿಸಿದಾಗ ಇಡೀ ಜಗತ್ತು 3ನೇ ಯುದ್ಧಕ್ಕೆ ಹೋಗುತ್ತಾ? ಯಾವ ದೃಷ್ಟಿಯಿಂದಲೂ ಚೈನಾ ರಷ್ಯಾ 3ನೇ ಯುದ್ಧಕ್ಕೆ ಸಿದ್ಧವಿಲ್ಲ. ಅವರು ಆರ್ಥಿಕ ಆಕ್ರಮಣದ ಮೂಲಕ ಪ್ರಪಂಚವನ್ನು ಆಕ್ರಮಿಸಬೇಕು ಅಂತಿದ್ದಾರೆ. ಹಾಗಾದರೆ ಅಮೇರಿಕಾಕ್ಕೆ ಸಂಪೂರ್ಣವಾಗಿ ಗ್ರೀನ್ ಸಿಗ್ನಲ್ ಸಿಕ್ಕರೆ, ನಾನು ಆಗಲೇ ಹೇಳಿದಾಗೆ ಸಾಮಂತರಿಂದ ಗುಲಾಮರಾಗಿ, ಬರೀ ಸಾಮಂತರಾಗೋದ್ರಿಂದ ನನಗೆ ಖುಷಿ ಇಲ್ಲ, ಸಾಮಂತರಾಗಿ ಇಲ್ಲ ಗುಲಾಮರಾಗಿ, ಇಲ್ಲ ಸರ್ವನಾಶವಾಗಿ. ಇದರ ವಿರುದ್ಧ ನಾವು ಬದುಕಬೇಕು ಅಂತಂದರೆ, ಸ್ವಾಭಿಮಾನದಿಂದ ಬದುಕಬೇಕು ಅಂತಂದರೆ, ಘನತೆಯಿಂದ ಒಂದು ದೇಶವಾಗಿ ಬದುಕಬೇಕು ಅಂತಂದರೆ, ಮೊದಲು ದೇಶದೊಳಗಡೆ ಇಂಥ ಶೋಷಣೆಗೆ ಗುರಿಯಾಗುವ ಜನರ ಒಂದು ರಾಜಕೀಯ ಶಕ್ತಿ ಗಟ್ಟಿಯಾಗಬೇಕು. ಈ ದೇಶಪ್ರೇಮಿಗಳು, ದೇಶಭಕ್ತರು ಯಾರು ತಮ್ಮನ್ನು ತಾವು ದೇಶಭಕ್ತರು ಅಂತಾರೆ, ಅಮೇರಿಕದ ಈ ಗುಲಾಮಿಯನ್ನು ಕಣ್ಣು ಬಿಟ್ಟು ನೋಡಬೇಕು. ನಮ್ಮ ದೇಶದ ಪ್ರಧಾನಿಗಳು, ಈ ಪಕ್ಷಗಳು, BJP ಪಕ್ಷ ಇರ್ಬೋದು, ಕಾಂಗ್ರೆಸ್ಸು ಇದಕ್ಕೆ ನಾಂದಿಯನ್ನು ಹಾಡ್ತು, BJP ಅದರಲ್ಲಂತೂ ದೊಡ್ಡ ಸೋಗಲಾಡಿತನ ಮಾಡ್ತಿದೆ. ಈ ದೇಶವನ್ನು, ಜನರನ್ನು ಉಳಿಸ್ಕೋಬೇಕಂತಂದರೆ ನಿಜಕ್ಕೂ ದೇಶಪ್ರೇಮಿಯಾದಂಥ ಹಾಗೂ ಸಂಪತ್ತನ್ನು ಸಮಾನವಾಗಿ ಹಂಚಿಕೊಂಡು ಬದುಕುವಂತಹ ದಲ್ಲಾಳಿ ಬಂಡವಾಳ ಶಕ್ತಿಗಳೇನಿದ್ದಾರೆ, ಅದಾನಿ ಅಂಬಾನಿಗಳು, ಅವರ ದಲ್ಲಾಳಿ ರಾಜಕೀಯ ಪಕ್ಷಗಳೇನಿದ್ದಾವೆ, ದೇಶದ್ರೋಹಿಗಳು, ಅವರನ್ನು ಬಿಟ್ಟು ನಾವೊಂದು ರಾಜಕೀಯ ಶಕ್ತಿಯಾಗಿ ಈ ಜನರು ಗಟ್ಟಿಯಾಗಬೇಕು. ಹಾಗೂ ತನ್ನಂತೆ ಸ್ವಾಭಿಮಾನಿ ಸಾರ್ವಭೌಮಿಯಾಗಿರುವ ದೇಶಗಳ ಒಂದು ಒಗ್ಗಟ್ಟನ್ನು ರೂಪಿಸ್ಕೋಬೇಕು. ಆಗ ಮಾತ್ರ ಇವರ ಏಕಪಕ್ಷೀಯವಾದಂಥ ದಾಳಿಯನ್ನು ನಾವು ವಿರೋಧಿಸೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಆ ಥರ ಒಗ್ಗಟ್ಟಾದಾಗ ಅಮೇರಿಕಾದ ಒಳಗಡೆ ಕ್ರಾಂತಿಗಳಾಗ್ತವೆ. ಯಾಕಂದರೆ ಅಲ್ಲಿಯ ಕರಿಯರು, ಅಲ್ಲಿಯ ಕಾರ್ಮಿಕರು ತತ್ತರಿಸೋಗಿದ್ದಾರೆ ಟ್ರಂಪ್ನ ದಾಳಿಯಿಂದಾಗಿ. ಅವೆರಡು ಜೊತೆಗೂಡಿದಾಗ ಅಮೇರಿಕಾದ ಶೋಷಿತ ಜನತೆ, ಜಗತ್ತಿನ ಶೋಷಿತ ಜನತೆ ಮತ್ತು ಸಾರ್ವಭೌಮ ದೇಶಗಳು ಒಗ್ಗೂಡಿದಾಗ ಮಾತ್ರ ಈ ದೇಶ, ಈ ಜಗತ್ತು ಮತ್ತೊಂದು ಮಹಾಯುದ್ಧದ ಅಪಾಯದಿಂದ ಉಳಿಯೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ವೆನೆಜುವೆಲಾದ ಮೇಲೆ ಮಾಡಿರುವ ಈ ದಾಳಿ ಏನಿದೆ, ಇದು ಕೇವಲ ಮುನ್ನುಡಿ, ಬರಲಿರುವ ದಿನಗಳಿಗೆ ಮುನ್ನುಡಿ. ಅದ್ರ ಹಿಂದೆ ಅಮೇರಿಕ ಹೇಳ್ತಿರುವಂಥ ಈ ನಾರ್ಕೋ ಟೆರರಿಸಮು, ಇವೆಲ್ಲ ಅವರೇ ದೊಡ್ಡ ನಾರ್ಕೋ ಟೆರರಿಸ್ಟ್ಗಳು. ಇನ್ಫ್ಯಾಕ್ಟ್ ಅಫ್ಘಾನಿಸ್ತಾನದಲ್ಲಿ ಇವರು 20 ವರ್ಷ ಏನು ಆಳ್ವಿಕೆ ಮಾಡಿದ್ರು, ಆ 20 ವರ್ಷದಲ್ಲಿ ಅಫ್ಘಾನಿಸ್ತಾನವನ್ನು ದೊಡ್ಡ ಮಾಫಿಯಾ ದೇಶವನ್ನಾಗಿ ಮಾಡಿ ಅದರಿಂದ ಅತಿ ಹೆಚ್ಚು ಲಾಭವನ್ನು ಪಡೆದವರು ಅಮೇರಿಕಾದ ರಿಪಬ್ಲಿಕನ್ ಡೆಮಾಕ್ರೆಟಿಕ್ ಪಕ್ಷದ ದೊಡ್ಡ ದೊಡ್ಡ ಧುರೀಣರು ಹಾಗೂ ಅಮೇರಿಕದ ದೊಡ್ಡ ದೊಡ್ಡ ಸೇನಾಧಿಕಾರಿಗಳು. ಇದು ಒಂದೊಂದಾಗಿ ಸಾಬೀತಾಗ್ತಿದೆ. ದೊಡ್ಡ ಮಾಫಿಯಾ ಡಾನ್ಗಳು ಅವರೇನೆ. ಒಂದು ನಾಯಿಯನ್ನು ಕೊಲ್ಲಬೇಕು ಅಂದರೆ ಹುಚ್ಚುನಾಯಿ ಅಂತ ಕರಿಬೇಕು ಅಂತ ಅಂದ್ಬಿಟ್ಟು ಏನು ಇಂಗ್ಲೀಷಲ್ಲಿ ಗಾದೆ ಇದೆ. ತನ್ನ ವಿರುದ್ಧವಾಗಿದ್ದರೆ ಅವ್ರ ಮೇಲೆ ಏನೋ ಒಂದು ನಾರ್ಕೋ ಟೆರರಿಸ್ಟ್ ಅಂತ ಗೂಬೆ ಕೂರಿಸಿ ಅವ್ರನ್ನ ಒಳಗಾಕೋದು. ಅದನ್ನು ಒಪ್ಪಲಿಲ್ಲ ಅಂದರೆ ವಿಶ್ವಸಂಸ್ಥೆಗೆ ದುಡ್ಡೇ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಅವರು. ವಿಶ್ವಸಂಸ್ಥೆ, WTO ಇವೆಲ್ಲವೂ ಹಂತ ಹಂತವಾಗಿ ಬಂದಾಗ್ತಾ ಅಮೇರಿಕಾದ ಏಕಪಕ್ಷ ಚಕ್ರಾಧಿಪತ್ಯ ಬರುವುದಕ್ಕೆ ಬರಲಿರುವ ದಿನಗಳು ಆ ಮುನ್ಸೂಚನೆಯನ್ನು ಕೊಡುತ್ತೆ. ನಾನು ಆಗಲೇ ಹೇಳಿದಾಗೆ ಜಾಗತಿಕ ಶೋಷಿತ ಜನತೆಯ ಒಗ್ಗಟ್ಟು ಮಾತ್ರ ಜಗತ್ತನ್ನು ಕಾಪಾಡಬಲ್ಲದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡುವ ಅಗತ್ಯ ಇದೆ ಅಂಥೇಳಿ ಇವತ್ತಿನ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.